ಶುಭೋದಯ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೆ ನನ್ನ ಅನಂತ ಪ್ರಣಾಮಗಳು. ಮಹಾ ಅವತಾರ್ ಫೌಂಡೇಶನ್ನ ವ್ಯವಸ್ಥಾಪಕರಾದ ರಂಗನಾಥ್ ಗುರುಜಿ ಹಾಗೂ ಲಕ್ಷ್ಮೀ ರಂಗನಾಥ್ ಅಮ್ಮನವರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ನನ್ನ ಹೆತ್ತ ತಂದೆ ತಾಯಿ ಹಾಗೂ ಬಂಧು ಮಿತ್ರರಿಗೂ ನನ್ನ ನಮನಗಳು. ನನಗೆ ವಿದ್ಯೆಯನ್ನು ಹೇಳಿಕೊಟ್ಟ ಎಲ್ಲಾ ಗುರುಗಳಿಗೂ ಮತ್ತು ನಮ್ಮನ್ನೆಲ್ಲರನ್ನೂ ಕಾಯುತ್ತಿರುವ ಹಾಸ್ಟೆಲ್ ಮಾಸ್ಟರ್ಗಳಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಇಂದು 8ನೇ ದಿನದ ಧ್ಯಾನದ ಕಾರ್ಯಕ್ರಮಕ್ಕೆ ವೆಂಕಟರಾಮ್ ಸರ್ ಹಾಗೂ ಝೂಮ್ ನಲ್ಲಿ ಇರುವ ಎಲ್ಲಾ ನನ್ನ ಹಾಸ್ಟೆಲ್ ಮಾಸ್ಟರ್ಸ್ಗಳಿಗೂ ಹಾಗೂ ಎಲ್ಲಾ ನನ್ನ ಮಾಸ್ಟರ್ಸ್ಗಳಿಗೂ ಯೂಟ್ಯೂಬ್ ನಲ್ಲಿ ನೋಡುತ್ತಿರುವ ಎಲ್ಲಾ ನನ್ನ ಆತ್ಮ ಬಂಧುಗಳಿಗೂ ನಮಸ್ಕಾರ. ಎಲ್ಲರೂ ದಯವಿಟ್ಟು ವಿಡಿಯೋಗಳನ್ನು ಆನ್ ಮಾಡ್ಕೊಳ್ಳಿ ಮತ್ತು ಮೇಲೆ ಕೂತಿರೋರು ಕ್ರಾಸ್ ಮಾಡಿ ಕೂತ್ಕೊಳ್ಳಿ, ಕೆಳಗಡೆ ಕೂತಿರೋರು ಕಾಲ್ ಮಡ್ಚ್ಕೊಂಡು ಕೂತ್ಕೊಳ್ಳಿ, ಸುಖಾಸನದಲ್ಲಿ ಕೂತ್ಕೊಳ್ಳಿ, ಕೈಗಳನ್ನು ಲಾಕ್ ಮಾಡಿ ನಾವು ಧ್ಯಾನಕ್ಕೆ ಸಿದ್ಧರಾಗಿದ್ದೇವೆ ಅಂತ ಹೇಳುತ್ತಾ ವೆಂಕಟರಮಣ್ ಸರ್ಗೆ ಸ್ವಾಗತವನ್ನು ಬಯಸೋಣ. ಥ್ಯಾಂಕ್ ಯು ಸರ್. ಬನ್ನಿ ಸರ್. ಎಲ್ಲ ಆತ್ಮ ಬಂಧುಗಳಿಗೂ ವಂದನೆಗಳು. ಹಾಗೂ ನಾವು ಪ್ರತಿದಿನ ನೆನೆಸುವಂತೆ ಪತ್ರಿಜಿ ಗುರುಗಳಿಗೂ ಹಾಗೂ ನಮ್ಮ ಡಾಕ್ಟರ್ ರಂಗನಾಥ್ ಗುರುಜಿಗಳಿಗೂ ಮತ್ತು ತಮ್ಮೆಲ್ಲರಿಗೂ ಮತ್ತು ನಮ್ಮ ಈ ಜನ್ಮಕ್ಕೆ ಕಾರಣವಾದ ನಮ್ಮ ತಂದೆ ತಾಯಿಗಳಿಗೂ ಪ್ರಕೃತಿ ಮಾತೆಗೂ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡೋಣ. ಈಗ ಎಲ್ಲರೂ ಸಮಸ್ಥಿತಿಯಲ್ಲಿ ಕುತ್ಕೊಳ್ಳಿ. ಒಂದು ಗ್ಲಾಸ್ ನೀರು ಕುಡಿರಿ. ಎಲ್ಲರೂ ಸಮಸ್ಥಿತಿಯಲ್ಲಿ ಕುತ್ಕೊಳ್ಳಿ. ಯಾವುದೇ ರೀತಿಯಾದ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬರೋದು ಬೇಡ. ಸಮಸ್ಥಿತಿಯಲ್ಲಿ ಕುತ್ಕೊಂಡು ಮೇಡಮ್ ಹೇಳ್ದಂಗೆ ನಿಮ್ಮ ಕಾಲುಗಳನ್ನ ಈ ರೀತಿ ಕ್ರಾಸ್ ಮಾಡಿ ಕೂತ್ಕೊಳ್ಳಿ. ಚೇರ್ ಮೇಲೆ ಕುತ್ಕೊಂಡಿದ್ರೆ, ಆದ್ರೆ ಕೆಳಗಡೆ ನೆಲದ ಮೇಲೆ ಕುತ್ಕೊಂಡಿದ್ರೆ ಸುಖಾಸನದಲ್ಲಿ ಕುತ್ಕೊಳ್ಳಿ, ಅದ್ರ ಒಂದು ಮ್ಯಾಟ್ ಮೇಲೆ ಕುತ್ಕೊಳ್ಳಿ. ಆಮೇಲೆ ಬೆನ್ನು, ಕುತ್ತಿಗೆ, ಸೊಂಟ ನೇರವಾಗಿರ್ಲಿ. ಮತ್ತೆ ಎರಡು ಕೈಗಳನ್ನ ಒಂದಕ್ಕೊಂದು ಜೋಡಿಸ್ಕೊಳ್ಳಿ. ದಯವಿಟ್ಟು ಸೊಂಟ, ಬೆನ್ನು, ಕುತ್ತಿಗೆ ನೇರ ಇರ್ಲಿ. ನಿಮ್ಮ ಸ್ಟ್ರೈಟ್ ಆಗಿರ್ಲಿ. ಯಾವತ್ತೂ ಅಷ್ಟೇ ನಮ್ಮ ಲಂಬಾಕಾರದಲ್ಲಿ ಇರ್ಬೇಕು. ಅದೇ ರೀತಿ ಕೈಗಳನ್ನ ಜೋಡಿಸ್ಕೊಂಡು ಕಣ್ಣು ಮುಚ್ಕೊಂಡು ಮೊದಲಿಗೆ 3 ಬಾರಿ ಓಂಕಾರ ಮಾಡೋಣ. ಶ್ವಾಸನ ದೀರ್ಘವಾಗಿ ಶ್ವಾಸ ತಗೊಳ್ಳಿ. ಒಂದು 3 ಬಾರಿ ಶ್ವಾಸ ತಗೊಳ್ಳಿ. ಶ್ವಾಸ ತಗೊಂಡು ಶ್ವಾಸ ಆಚೆ ಬಿಡಿ. ದೀರ್ಘವಾಗಿ ಶ್ವಾಸ ತಗೊಳ್ಳಿ. ಶ್ವಾಸನ ಆಚೆ ಬಿಡಿ. ಈ ಶ್ವಾಸ ತಗೋಬೇಕಾದ್ರೆ ನಮ್ಗೆ ನಾಭಿಯಿಂದ ಬರ್ಬೇಕು. ನಾಭಿಯಿಂದ ಶ್ವಾಸ ತಗೋಬೇಕು. ಶ್ವಾಸ ತಗೊಂಡಾಗ ನಾಭಿ ನಮ್ಗೆ ಒಳಗೆ ತುಂಬದಂಗಿರ್ಬೇಕು. ಮತ್ತೆ ಆಚೆ ಬಿಡುವಾಗ ನಾಭಿಯಿಂದ ಎಲ್ಲ ಆಚೆಗೆ ಬರ್ಬೇಕು. ಆ ರೀತಿ ಶ್ವಾಸ ತಗೊಳ್ಳಿ, ಶ್ವಾಸ ಬಿಡಿ. ಶ್ವಾಸ ಬಿಟ್ಟಾಗ ನಮ್ಮ ನಾಭಿ ಹತ್ರ ಎಲ್ಲ ಖಾಲಿ ಆಗ್ಬೇಕು. ಅದು ರಿವರ್ಸ್ ಆಗ್ಬಾರ್ದು. ಶ್ವಾಸ ತಗೊಂಡು ಶ್ವಾಸ ಬಿಡಿ. ಈಗ ಎಲ್ಲರೂ 3 ಬಾರಿ ಓಂಕಾರ ಮಾಡೋಣ. ಏಕ ಮನಸ್ಸಿನಿಂದ ಅರ್ಥ ಮಾಡ್ಕೊಳ್ಳಿ. ಏಕ ಮನಸ್ಸಿನಿಂದ, ಒಂದೇ ಮನಸ್ಸಿನಿಂದ ಓಂಕಾರ ಮಾಡೋಣ. ಓ ಈಗ ಎಲ್ಲರೂ ನಿಮ್ಮ ಮನಸ್ಸನ್ನ ನಿಮ್ಮ ಶ್ವಾಸದ ಕಡೆ ಇಡಿ. ನಿಮ್ಮ ಸಂಪೂರ್ಣ ಮನಸ್ಸನ್ನ ಶ್ವಾಸದ ಕಡೆ ಇಡಿ. ಈಗ ನೀವು ಆನಾಪಾನಸತಿ ಧ್ಯಾನಕ್ಕೆ ಅಣಿಯಾಗಿದ್ದೀರಾ. ನಿಮ್ಮ ತಲೆಯಲ್ಲಿ ಯಾವುದೇ ರೀತಿಯ ಆಲೋಚನೆಗಳಿಗೆ ಆಸ್ಪದವಿಲ್ಲ. ಕೇವಲ ನಿಮ್ಮ ಶ್ವಾಸದ ಕಡೆ ಮಾತ್ರ ನಿಮ್ಮ ಗಮನ. ಬೆನ್ನು ನೇರವಾಗಿರ್ಲಿ. ನಿಮ್ಮ ಸೊಂಟ ಏನ ನೋವಿದ್ರೆ ಹಿಂದ್ಗಡೆ ದಿಂಬೊಂದು ಹಾಕೊಂಡು ಕೂತ್ಕೊಳ್ಳಿ, ಪರವಾಗಿಲ್ಲ. ಕುತ್ತಿಗೆ ನೇರ ಇರ್ಲಿ. ಕೈಗಳು ಲಾಕಲ್ಲಿದೆ. ಯಾವುದೇ ರೀತಿಯಾದ ಆಲೋಚನೆಗಳು ನಿಮ್ಗೆ ಬಾಧಿಸೋದಿಲ್ಲ. ನೀವು ನಿಮ್ಮ ಗಮನವನ್ನ ಕೇವಲ ಶ್ವಾಸದ ಕಡೆ ಗಮನ. ಶ್ವಾಸ ಅಂದ್ರೆ ಉಚ್ಛ್ವಾಸ, ನಿಶ್ವಾಸ.
ಇವೆರಡರ ಮಧ್ಯೆ ಸ್ವಲ್ಪ ಸಮಯ ಸಿಗ್ತದೆ. ಆ ಸಮಯವನ್ನ ನಾವು ಆ ಬಿಂದುವಷ್ಟು ಸ್ಥಳವನ್ನ ನಮ್ಮ ಆತ್ಮಜ್ಞಾನದಿಂದ ಅದನ್ನೇ ಅಬ್ಸರ್ವ್ ಮಾಡಬೇಕು. ಅದೇ ಧ್ಯಾನ. ಆ ಒಂದು ಸಮಯನ ನಾವು ಸಂಪೂರ್ಣವಾಗಿ ಗಮನಿಸಿದರೆ ನಾವು ಸಂಪೂರ್ಣವಾಗಿ ಧ್ಯಾನಸ್ಥರಾಗ್ತೀವಿ. ಅರ್ಥ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದ ಆಲೋಚನೆಗಳಿಗೆ ಆಸ್ಪದ ಕೊಡಬೇಡಿ. ಬಂದ್ರು ಅವಶ್ಯಕ ಬರ್ತದೆ, ಹೋಗುತ್ತೆ. ಬಲವಂತವಾಗಿ ನೀವು ಅದನ್ನ ಆಚೆ ತಳ್ಳೋಕೋಬೇಡಿ. ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಆದ್ರೆ ನಿಮ್ಮ ಗಮನ ಮಾತ್ರ ಕೇವಲ ನಿಮ್ಮ ಶ್ವಾಸದ ಕಡೆ ಮಾತ್ರ ನಿಮ್ಮ ಗಮನ. ಯಾವುದೇ ಪ್ರಕೃತಿಯ ಶಬ್ದಗಳಿಗಾಗಲಿ ಆ ಸಣ್ಣ ಪಣ್ಣ ಅಡಚಣೆಗಳಿಗಾಗಲಿ ಕಂಡು ಬಿಡಬೇಡಿ. ಧ್ಯಾನದಿಂದ ಎದ್ದು ಬರಬೇಡಿ. ಅದೇ ರೀತಿ ಮತ್ತೆ ಮುಂದಿನ ನನ್ನ ಆದೇಶದವರೆಗೂ ನೀವು ಎದೊಳಬೇಡಿ, ಕಣ್ಣು ಬಿಡಬೇಡಿ, ಮುದ್ರೆ ಬಿಡಬೇಡಿ. ಕೇವಲ ನಿಮ್ಮ ಶ್ವಾಸವನ್ನು ಮಾತ್ರ ಗಮನಿಸಿ. ಶ್ವಾಸ ಬಿಟ್ಟರೆ ಬೇರೆ ಏನೂ ನಿಮಗೆ ಕಾಣಿಸೋದಿಲ್ಲ. ಶ್ವಾಸ ಅಂದ್ರೆ ಉಸಿರಂದ್ರೆ ಶಿವ ಅಂದ್ರೆ ನಾವು. ಅದನ್ನ ಗಮನಿಸ್ಕೊಳ್ಳಿ. ಶಿವನ್ನ ನಾವು ಗಮನಿಸ್ತಾ ಇದ್ದೀವಿ, ನಮ್ಮನ್ನ ನಾವು ಗಮನಿಸ್ತಾ ಇದ್ದೀವಿ. ನಮ್ಮನ್ನ ನಾವು ಗಮನಿಸೋದೇ ಧ್ಯಾನ. ಅದೇ ಧ್ಯಾನ ಮಾಡ್ತಾ ಇದ್ರೆ ಜ್ಞಾನ ಬರುತ್ತೆ. ಜ್ಞಾನ ಮಾಡ್ತಾ ಇದ್ರೆ ಜ್ಞಾನಕ್ಕೂ ಧ್ಯಾನಕ್ಕೂ ವ್ಯತ್ಯಾಸ ಇದೆ. ಧ್ಯಾನ ಮಾಡ್ತಾ ಇದ್ರೆ ಜ್ಞಾನ ಬರ್ತದೆ. ಮೇಡಮ್ ಅವರೇ, ಇವತ್ತು ನೀವು 12:20 ಸರಿಯಾಗಿ ಮ್ಯೂಸಿಕ್ ನಿಲ್ಲಿಸ್ಬೇಕು. ಈಗ ಮ್ಯೂಸಿಕ್ ಕಂಟಿನ್ಯೂ ಮಾಡಿ. ಈ ಸಂಗೀತದೊಂದಿಗೆ ನಾವು ಧ್ಯಾನವನ್ನು ಪ್ರಾರಂಭ ಮಾಡೋಣ. ಯಾವುದೇ ರೀತಿಯಾದ ಅಡೆತಡೆಗಳಿಗೆ ಆಸ್ಪದ ಕೊಡಬೇಡಿ. ಕೇವಲ ಶ್ವಾಸವನ್ನು ಗಮನಿಸ್ತಾ ಇರಿ. ಅದರೊಂದಿಗೆ ಸಂಗೀತ ಮುಂದುವರಿಸಿ.
ಧ್ಯಾನ ಮಿತ್ರರೇ, ಇನ್ನ 10 ನಿಮಿಷಗಳ ಕಾಲ ನಾವು ಶೂನ್ಯ ಧ್ಯಾನವನ್ನು ಮಾಡೋಣ. ಯಾವುದೇ ರೀತಿಯಾದ ಸಂಗೀತ ಬೇಡ, ಸಂಪೂರ್ಣವಾಗಿ ಶೂನ್ಯ ರೀತಿಯಲ್ಲಿ ನಾವು ಧ್ಯಾನವನ್ನ ಕಂಟಿನ್ಯೂ ಮಾಡೋಣ. ಯಾರು ಕಣ್ ತೆಗಿಬೇಡಿ, ದಯವಿಟ್ಟು ಕಣ್ ತೆಗಿಬಾರ್ದು, ಮುದ್ರೆ ತೆಗಿಬಾರ್ದು. ಸಂಪೂರ್ಣವಾಗಿ ಶೂನ್ಯ ರೀತಿಯಲ್ಲಿ ಯಾವುದೇ ಶಬ್ದವಿಲ್ಲದೆ ನಿಶಬ್ದವಾಗಿ ಧ್ಯಾನವನ್ನು ಮುಂದುವರಿಸಿ. ಬಂಧುಗಳೇ, ಇನ್ನ 5 ನಿಮಿಷಗಳ ಕಾಲ ಅವಕಾಶವಿದೆ. ಇವತ್ತಿನ ಧ್ಯಾನ ನಾವು ಮುಂದುವರಿಸಲು ಇನ್ನು 5 ನಿಮಿಷಗಳ ಕಾಲ ಅವಕಾಶವಿದೆ. ಯಾರೂ ಕಣ್ಣು ತೆರೆಯಬೇಡಿ, ಧ್ಯಾನ ಬಿಟ್ಟು ಆಚೆ ಬರಬೇಡಿ. ಸಂಪೂರ್ಣವಾಗಿ ನಿಮ್ಮ ಶ್ವಾಸವನ್ನು ಗಮನಿಸುತ್ತಾ ಧ್ಯಾನವನ್ನು ಮುಂದುವರಿಸಿ. ನಿಮ್ಮ ಶ್ವಾಸದ
ಅನುಭವ ಆಗಲಿ, ಬೆಚ್ಚನೆಯ ಅನುಭವ ಮತ್ತು ತಣ್ಣನೆಯ ಅನುಭವ ನಿಮ್ಮ ಮನಸ್ಸಿಗೆ ತಟ್ಟಲಿ. ಸಂಪೂರ್ಣ ಧ್ಯಾನಸ್ಥರಾಗಿ ಮಿತ್ರರೇ, ಇನ್ನು 3 ನಿಮಿಷದ ಕಾಲಾವಕಾಶವಿರುತ್ತದೆ ಈ ಧ್ಯಾನವನ್ನು ಮುಂದುವರಿಸಲು. ಪತ್ರಿಜಿರು ಹೇಳಿರುವಂತ ಈ ಆನಾಪಾನಸತಿ ಧ್ಯಾನದ ಮಹಿಮೆಯನ್ನರಿತು ನಾವೆಲ್ಲರೂ ಸಂಪೂರ್ಣವಾಗಿ ಧ್ಯಾನಸ್ಥರಾಗಿ ನಾವು ಮಾಸ್ಟರ್ಸ್ ಆಗೋಣ. ಮತ್ತೆ ನಮ್ಮೆಲ್ಲ ಆತ್ಮವು ಪರಮಾತ್ಮನ ದಶೆಯಿಂದ ಅನುಗ್ರಹ ಪಡಬೇಕೆಂದು ನಮ್ಮ ಪತ್ರಿಜಿಯವರು ಆಶಿಸಿದ್ದಾರೆ. ಅದರಂತೆ ನಾವು ಎಲ್ಲರೂ ಸಂಪೂರ್ಣ ಧ್ಯಾನಿಗಳು. ಇನ್ನು ಕೇವಲ 1 ನಿಮಿಷದ ಕಾಲಾವಕಾಶವಿದೆ ಮಿತ್ರರೇ. ನಾವು ಸಹಜ ಸ್ಥಿತಿಯತ್ತ ಮರಳಲು ಇನ್ನು 1 ನಿಮಿಷದ ಕಾಲಾವಕಾಶವಿದೆ. ನಮ್ಮ ಧ್ಯಾನ ಮುಂದುವರಿಯಲು ಇನ್ನು 1 ನಿಮಿಷದ ಕಾಲಾವಕಾಶವಿದೆ. ಇನ್ನು 30 ಸೆಕೆಂಡುಗಳ ಕಾಲಾವಕಾಶವಿದೆ ಮಿತ್ರರೇ. ಇವತ್ತು ನಾವು ಸಹಜ ಸ್ಥಿತಿಗೆ ಮರಳಲು ಇನ್ನು ಕೇವಲ 30 ಸೆಕೆಂಡುಗಳ ಕಾಲಾವಕಾಶವಿರುತ್ತದೆ. ಇನ್ನು 10 ಸೆಕೆಂಡುಗಳ ಕಾಲಾವಕಾಶವಿದೆ ಮಿತ್ರರೇ. ನಾವು ಸಹಜ ಸ್ಥಿತಿಗೆ ಮರಳಲು ಇನ್ನು 10 ಸೆಕೆಂಡುಗಳ ಕಾಲಾವಕಾಶವಿರುತ್ತದೆ.
ಇನ್ನು 5 ಸೆಕೆಂಡುಗಳ ಕಾಲಾವಕಾಶವಿದೆ ಮಿತ್ರರೇ, ಕೇವಲ 5 ಸೆಕೆಂಡುಗಳು. 5, 4, 3, 2, 1, 0. ಎಲ್ಲರೂ ನಿಧಾನವಾಗಿ ನಿಮ್ಮ ಮುದ್ರೆಯನ್ನು, ಧ್ಯಾನ ಮುದ್ರೆಯನ್ನು ಬಿಡಿಸುತ್ತಾ ನಿಮ್ಮ 2 ಕೈಗಳನ್ನ ನಿಮ್ಮ ಕಣ್ಣಿನ ಮೇಲಿಟ್ಟು ಹಾಗೆ ಇರಿ. 5 ಸೆಕೆಂಡುಗಳ ಕಾಲ ಆ ಕೈಗಳಲ್ಲೇ ಇರಲಿ. 5, 4, 3, 2, 1, 0. ಈಗ ನಿಧಾನವಾಗಿ ನಿಮ್ಮ ಕೈಗಳನ್ನು ತೆಗೆಯುತ್ತಾ ನಿಮ್ಮ ಹಸ್ತರೇಖೆಗಳನ್ನು ಗಮನಿಸಿ. ಮತ್ತೆ ಕೈಯನ್ನು ಸ್ವಲ್ಪ ಉಜ್ಜಿ ಶಾಖ ಬರುವಂತೆ ಮಾಡಿ ನಿಮ್ಮ ಕಣ್ಣುಗಳಿಗೆ ಮತ್ತೆ ನಿಮ್ಮ ಕಿವಿಗಳಿಗೆ ಮತ್ತು ತಲೆಗೆ, ದೇಹದ ಎಲ್ಲಾ ಭಾಗಕ್ಕೂ ಸ್ಪರ್ಶಿಸುತ್ತಾ ಎಲ್ಲರೂ ಸಹಜ ಸ್ಥಿತಿಗೆ ಬನ್ನಿ. ಈ 1 ಗಂಟೆ ಕಾಲ ನಮಗೆ ಧ್ಯಾನವನ್ನು ಮಾಡುವುದಕ್ಕೆ ಅವಕಾಶ ಕೊಟ್ಟಂತ ನಮ್ಮ ದೇಹಕ್ಕೆ ಹಾಗೂ ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಂತ ನಮ್ಮ ಮಹಾವತಾರ್ ಫೌಂಡೇಶನ್ ಅವರಿಗೆ ಹಾಗೂ ಎಲ್ಲರಿಗೂ ವಂದಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನೋಡೋಣ. ಎಲ್ಲರೂ ಸಹಜತೆಗೆ ಬಂದು 1 ಗ್ಲಾಸ್ ನೀರು ಕುಡಿದಿರಿ. ನೀವು ಧ್ಯಾನಕ್ಕೆ ಮುಂಚೆ ಇಟ್ಟಿದ್ದೀರಂತ ನೀರು ಇವಾಗ ಕುಡೀರಿ. ಈಗ ಇವತ್ತಿನ ದಿನದ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ಎಲ್ಲರೂ ತುಂಬಾ ಚೆನ್ನಾಗಿ ಧ್ಯಾನ ಮಾಡ್ತಾ ಇದ್ದೀರಾ, ಯಾವುದು ತೊಂದರೆ ಇಲ್ಲ. ಇದೇ ಧ್ಯಾನ ನಾವು ಮುಂದುವರಿಸಿದ್ರೆ ಆದಷ್ಟು ಬೇಗ ನಾವು ಸಂಪೂರ್ಣ ರಾತ್ರಿ ಧ್ಯಾನಕ್ಕೆ ಅಣಿಯರಾಗ್ತೀರಿ ಅಂತ ಅನ್ನಿಸ್ತದೆ. ರಾತ್ರಿ ಹೊತ್ತು 11 ಗಂಟೆಯಿಂದ 4 ಗಂಟೆವರೆಗೂ ಏನು ಧ್ಯಾನ ಇದೆ ಕಾರ್ಯಕ್ರಮ, ಆ ಧ್ಯಾನಕ್ಕೆ ಈ ಬ್ಯಾಚ್ ಅಲ್ಲಿ ಬರೋರೆಲ್ಲರೂ ರೆಡಿ ಆಗ್ತಾರೆ ಅನ್ನೋ ಒಂದು ನಂಬಿಕೆ ಬರ್ತಾ ಇದೆ. ಗುರು ಮಿತ್ರರೇ, ತುಂಬಾ ಚೆನ್ನಾಗಿ ಧ್ಯಾನ ಮಾಡ್ತಾ ಇದ್ದೀರಾ. ಈ ಧ್ಯಾನನ ಕಂಟಿನ್ಯೂ ಮಾಡಿ. ಯಾರನ್ನ ಕೈ ರೈಸ್ ಮಾಡಿ ಮೇಡಮ್, ಯಾರು ಕೈ ರೈಸ್ ಮಾಡಿದ್ರೆ ಆಪ್ಷನ್ ಕೊಡಿ. ಓಕೆ ಸರ್, ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಇವತ್ತು ತುಂಬಾ ಚೆನ್ನಾಗಿ ಸಹಕರಿಸಿದ್ದೀರಾ. ಹಾಗೆ ನಮ್ಗೆ ಇಷ್ಟೊತ್ತು ಧ್ಯಾನ ಮಾಡೋದಕ್ಕೆ, ನಮ್ಮ ದೇಹ ಇಷ್ಟೊತ್ತು ಕೂತ್ಕೊಂಡು ನಮಗೆ ಸಹಕರಿಸಿದ್ದಕ್ಕೆ ಅದಕ್ಕೆ ಒಂದು ಪ್ರೀತಿಯ ಅಪ್ಪುಗೆ ಕೊಟ್ಟು ಥ್ಯಾಂಕ್ ಯು ಹೇಳೋಣ. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ನಿಮ್ಮ ಅಭಿಪ್ರಾಯ ಏನೇ ಇರಲಿ ಹ್ಯಾಂಡ್ ರೈಸ್ ಮಾಡಿ. ತ್ರಿವೇಣಿ ಮೇಡಮ್. ನಮಸ್ತೆ. ಎಲ್ಲ ಆತ್ಮಬಂಧುಗಳಿಗೆ ನಮಸ್ಕಾರಗಳು. ನಿಜವಾಗ್ಲೂ ಇವತ್ತು ತುಂಬಾ ಚೆನ್ನಾಗಿತ್ತು ಧ್ಯಾನ. ಎಲ್ಲೋ ಹೊರಟೋಗಿದ್ದೆ ನಾನು. ಸುಮಾರು ಹೊತ್ತು 10 ನಿಮಿಷದ ಕಾಲ ಮನ್ಸನ್ನ ಹಿಡಿತದಲ್ಲಿ ಇಡೋದೇ ಬಹಳ ಕಷ್ಟ ಆಗ್ತಾ ಇತ್ತು. ಆಮೇಲೆ ಅದು ಎಲ್ಲೋ ಹೊರಟೋಗಿದ್ನೋ ಗೊತ್ತಿಲ್ಲ, ನನ್ಗೆ ಕಲರ್ಸ್ ಕಾಣಿಸ್ತಾ ಹೋಯ್ತು. ಇವತ್ತೇ ಹೊಸ ಅನುಭವ ನಂಗೆ. ಕಲರ್ಸ್ ಎಲ್ಲ ಹತ್ರ ಒಂದು 4-5 ಕಲರ್ಸ್ ಕಾಣಿಸ್ತು. ಫಸ್ಟ್ ಲೈಟ್ ಬ್ಲೂ, ಆಮೇಲೆ ಸ್ವಲ್ಪ ಬೂದಿ ಬಣ್ಣ, ಆಮೇಲೆ ವೈಟ್ ಕಲರ್, ಆಮೇಲೆ ಆ ವೈಟ್ ಕಲರ್ ಅಲ್ಲೇ ಬ್ಲೂ ಮಿಕ್ಸ್ ಆಗಿತ್ತು, ಮತ್ತೆ ಗ್ರೀನ್, ಯೆಲ್ಲೋ, ಹಿಂಗೆ ಲಾಸ್ಟ್ ಯೆಲ್ಲೋಗ್ ಸ್ಟಾಪ್ ಆಗಿದೆ. ಇವತ್ತು ಅಲ್ಲಿಗೆ ಮುಗ್ದೋಯ್ತು, 1 ಗಂಟೆ ಆಗೋಯ್ತು. ತುಂಬಾ ಚೆನ್ನಾಗ್ ಅನ್ನಿಸ್ತು ಇವತ್ತು ಧ್ಯಾನ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಇವತ್ತು. ಥ್ಯಾಂಕ್ ಯು. ನಿಜವಾಗ್ಲು ಮೇಡಮ್, ನೀವು 7 ಬಣ್ಣಗಳನ್ನ ನೋಡಿದೀರಾ. ಒಳ್ಳೆ ಅದ್ಭುತವಾದ ಅನುಭವ. ಈ ಅನುಭವ ಕಂಟಿನ್ಯೂ ಆಗಿ ಸಂಪೂರ್ಣವಾದ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ. ಯಾವುದೇ ರೀತಿಯಾಗಿ ಯಾವುದೋ ಸಮಯದಲ್ಲೂ ಈ ಸಮಯವನ್ನ ಮಿಸ್ ಮಾಡಬೇಡಿ. ಧ್ಯಾನನ ಮುಂದುವರಿಸಿ. ತುಂಬಾ ಒಳ್ಳೇದು. ಥ್ಯಾಂಕ್ ಯು ಮೇಡಮ್. ನಿಮ್ಮ ಅನುಭವ ಎಷ್ಟು ಚೆನ್ನಾಗಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಆ ಅನುಭವ ಸಿಗ್ಲಿ ಅಂತ ನಾವು ಹಾರೈಸ್ಕೊಳ್ಳೋಣ. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರೂ ಇವ್ರಿಗೋಗಿ ಒಂದು ಚಪ್ಪಾಳೆ ಹೇಳೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಜ್ಯೋತಿ ಮೇಡಮ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ತುಂಬಾ ಅದ್ಭುತವಾಗಿತ್ತು ಇವತ್ತಿನ ಒಂದು ಧ್ಯಾನ. ತುಂಬಾ ಡೀಪ್ ಆಗಿತ್ತು. ನನಗೆ ಬಹಳ ತುಂಬಾ ಖುಷಿ ಆಯ್ತು ಮನ್ಸಿಗೆ. ಎಷ್ಟು ಅಂದ್ರೆ ಮಧ್ಯಾಹ್ನ ಸೆಕ್ಷನ್ ಅಲ್ಲಿ, ಈ ಸೆಕ್ಷನ್ ಅಲ್ಲಿ ಸ್ವಲ್ಪ ಒಂದು 10 ನಿಮಿಷ 20 ನಿಮಿಷ
ಏಕೆಂದ್ರೆ 1 ಗಂಟೆ ಧ್ಯಾನ ಇರೋದ್ರಿಂದ ನಾವು 10 ನಿಮಿಷ 20 ನಿಮಿಷ ಇಲ್ಲ ಆ ತರ ಅನುಭವ ಆಗ್ತಾ ಇತ್ತು ನನಗೆ. ಆಮೇಲೆ ಇಮಿಡಿಯೇಟ್ ಹಂಗೇನೆ ಆ ಈ ಕಣ್ಬಿಟ್ಬಿಡೋ ಅಂಥದ್ದು ಈ ತರ ಎಲ್ಲ ಅನುಭವ ಆಗಿತ್ತು. ಬಟ್ ಈಗೊಂದು 3-4 ದಿನಗಳಿಂದ ಅಂದ್ರೆ 1 ವಾರದಿಂದ ಕೂಡ ತುಂಬಾ ಚೆನ್ನಾಗಿ ಅನ್ಸುತ್ತೆ ನನಗೆ ಧ್ಯಾನಕ್ಕೆ ಸಂಪೂರ್ಣವಾಗಿ. ಬಟ್ ಏನು ಕಾಣಿಸ್ಕೊಳಲ್ಲ, ಬಟ್ ಮನ್ಸು ಶೂನ್ಯ ಸ್ಥಿತಿಲಿ ಇರುತ್ತೆ. ತುಂಬಾ ಡೀಪ್ ಆಗಿ 1 ಅವರ್ ಹೇಗಾಗತ್ತೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಡೀಪ್ ಆಗಿತ್ತು ಮೇಡಮ್. ಮತ್ತೆ ಸರ್ ಕೂಡ ತುಂಬಾ ಚೆನ್ನಾಗಿ ಕೋಚ್ ಮಾಡ್ತಿದ್ದಾರೆ. ಆ ಧ್ಯಾನಕ್ಕೆ ಕೂಡ್ಸುವಂತ ರೀತಿ ಇದೆಯಲ್ವಾ, ತುಂಬಾ ಅದ್ಭುತ. ಅವ್ರು ಹೇಳಿದ್ರಲ್ಲೇನೆ ಆ ತಕ್ಷಣಕ್ಕೆ ಆ ಒಂದು ಧ್ಯಾನ ಸ್ಥಿತಿಗೆ ಹೋಗ್ಬಿಡ್ತೀವಿ ನಾವು. ಅಷ್ಟು ಚೆನ್ನಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ದಾರೆ. ಮತ್ ನೀವು ಕೂಡ ಅಷ್ಟೇ ಮೇಡಮ್, ಭಾರತಿ ಮೇಡಮ್ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ, ನಿರೂಪಣೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಮೇಡಮ್. ಎಲ್ಲ ನಿಮ್ಮಂತ ಆಶೀರ್ವಾದ ಮೇಡಮ್. ಇಲ್ಲ ಮೇಡಮ್, ಆಗನ್ಬೇಡಿ. ಮಹಾತ್ಮ ಬಾಬಾ ಮತ್ತೆ ಡಾಕ್ಟರ್ ಸುಭಾಷ್ ಪತ್ರಿ, ಚೈತನ್ಯ ಮಹಾಪ್ರಭುಗಳು, ಸ್ವರ್ಣಮಾಲ ಅಮ್ಮನವರು, ರಂಗನಾಥ್ ಗುರುಜಿಗಳು ಒಂದು ಇನ್ಸ್ಟ್ರಕ್ಷನ್ ಅಲ್ಲಿ ನಾವು ಹೋಗ್ತಾ ಇರೋದು. ಅವರೇ ಆಶೀರ್ವಾದ, ಹಾಸ್ಟೆಲ್ ಮಾಸ್ಟರ್ಗಳ ಆಶೀರ್ವಾದ ಅಷ್ಟೇನೆ. ಇಲ್ಲಿ ನಾವು ಕೂಡ ನಾವು ಎಲ್ಲ ಒಂದೇನೆ ಅಲ್ವಾ. ನಾವೇನ್ ಎಷ್ಟು ಯಾವುದೇ ರೀತಿ ದೊಡ್ಡವರಲ್ಲ, ನಾವು ಕಲಿಯೋದಕ್ ಬಂದಿದ್ದೀವಿ, ನಾವು ಧ್ಯಾನಸ್ಥರಾಗ್ತಾ ಇದ್ದೀವಿ ಅಷ್ಟೇನೆ. ನಮ್ಗಳ ಆಶೀರ್ವಾದ ಅನ್ನೋದಕ್ಕಿಂತ ಸುಭಾಷ್ ಚೈತನ್ಯ ಮಹಾಪ್ರಭುಗಳ ಆಶೀರ್ವಾದ, ಅವ್ರದ್ದು ಕನೆಕ್ಷನ್ ಆಗ್ತಾ ಇದೆ ಎಲ್ಲರಿಗೂ ಕೂಡ. ತುಂಬಾ ಅದ್ಭುತವಾಗಿ ನಡೆಸ್ಕೊಡ್ತಾ ಇದೀವಿ. ಸರ್ ಕೂಡ ತುಂಬಾ ಚೆನ್ನಾಗಿ ಕೋಚ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಧನ್ಯವಾದಗಳಮ್ಮ, ತುಂಬಾ ಧನ್ಯವಾದಗಳು. ಒಳ್ಳೆ ಮಾತು ಹೇಳಿದ್ರಿ. ನಾವೆಲ್ಲರೂ ನಮ್ಮ ಇದ್ರಲ್ಲಿ ಮೇಡಮ್ ಜ್ಯೋತಿ ಮೇಡಮ್, ನಮ್ಗೆ ವೆಂಕಟರಮಣ್ ಸರ್ನ ಇಲ್ಲಿ ಈಗ ಈ ಸೆಷನ್ ಅಲ್ಲಿ ಬರೋರೆಲ್ಲ ಸ್ವಂತ ಮಗನ ತರ ತಿಳ್ಕೊಂಡು ಪ್ರತಿ ಒಬ್ರು ಹ್ಯಾಂಡ್ ರೈಸ್ ಮಾಡ್ತಾರೆ. ಇಲ್ಲ ನಾವು ಕೊಟ್ಟಾಗ ಅವ್ರ ಪ್ರೀತಿಯಿಂದ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾರಲ್ಲ, ಅಷ್ಟು ಸಾಕು ಮೇಡಮ್. ಎಸ್ ಮೇಡಮ್, ಕೃತಜ್ಞತೆ ಹೇಳ್ಬೇಕು. ಯಾಕೆಂದ್ರೆ ಕೃತಜ್ಞತೆ ಅಂದ್ರೆ ಅವ್ರು ಹೇಗೆ ಅಂದ್ರೆ ಮಕ್ಕಳಿಗೆ ನಾವು ಪ್ರತಿಯೊಂದು ಹೇಳೋ ತರಕ್ಕೆ ಆ ರೀತಿ ಹೇಳಿ ಕುಡಿಸ್ತಿದ್ದಾರೆ. ಹೇಳ್ತಾ ಇದ್ದಾಗ್ಲೇನೆ ತಕ್ಷಣಕ್ಕೆ ಅದು ಮೈಂಡಿಗೆ ಹೋಗ್ಬಿಡುತ್ತೆ. ಅದು ಗುರುಗಳ ಆಶೀರ್ವಾದ ಡೈರೆಕ್ಟ್ ಆಗಿ ಅವ್ರಿಗಿದೆ. ರಂಗನಾಥ್ ಗುರುಜಿಗಳು ಇರ್ಬೋದು, ಸುಭಾಷ್ ಪತ್ರ ಚೈತನ್ಯ ಮಹಾಪ್ರಭುಗಳದ್ದು ಇರ್ಬೋದು, ಎಲ್ಲ ಅವ್ರ ಬೇಗ ಕನೆಕ್ಟ್ ಆಗಿದ್ದಾರೆ. ಅವ್ರಿಗೆ ಅವರ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಇದು ಧ್ಯಾನ ಕೂಡಿಸ್ತಾ ಇದಾರಲ್ವಾ, ಪ್ರತಿ ಒಂದು ಕೂಡ ಹೇಳಿ ಕೂಡಿಸ್ತಿದ್ದಾರೆ. 1/4 ಗಂಟೆ ಅದನ್ನ ಹೇಳ್ತಾ ಇದ್ದಾಗ್ಲೇನೆ ಅವರು ಶೂನ್ಯ ಸ್ಥಿತಿಗೆ ಹೋಗ್ಬಿಡ್ತಾರೆ. ಈಗ ಒಬ್ರು ಮೇಡಮ್ ಮಾತಾಡಿದ್ರು, ತ್ರಿವೇಣಿ ಮೇಡಮ್ ಅಂತ. ನನ್ಗೆ 7 ಬಣ್ಣಗಳು ಕಾಣಿಸ್ತು ಅಂತ ಅಲ್ವಾ. ಅದಷ್ಟು ಈಸಿಯಾಗಿ ಕಾಣುವಂಥದ್ದಲ್ಲ, ಅಷ್ಟು ಈಸಿಯಾಗಿ ಮನ್ಸಿಗೆ ಬರುವಂತದ್ದಲ್ಲ. ಎಸ್ ಮಾಸ್ಟರ್ಸ್ ಎಲ್ಲ ಗುರುಗಳ ಆಶೀರ್ವಾದ, ಸುಭಾಷ್ ಪತ್ರಿಜಿಯವರ ಆಶೀರ್ವಾದ, ಸ್ವರ್ಣಮಾಲ ಅಮ್ಮನವರ ಆಶೀರ್ವಾದ, ಮತ್ತೆ ನಮ್ಮ ಗುರುಗಳು ರಂಗನಾಥ್ ಗುರುಜಿಗಳ ಆಶೀರ್ವಾದ ಅಲ್ವಾ. ಬಟ್ ಇಲ್ಲಿ ನಾವುಗಳು ಯಾರು ದೊಡ್ಡವರಲ್ಲ, ಏಜ್ ಅಲ್ಲಿ ದೊಡ್ಡವರು ಇರ್ಬೋದು ಅಷ್ಟೇನೆ. ಬಟ್ ಈ ಧ್ಯಾನಕ್ಕೆ ನಾವೆಲ್ಲ ಮಕ್ಕಳೇನೆ ಅಷ್ಟೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಒಳ್ಳೆ ಮಾತಾಡಿದ್ವಿ. ನಾವು ನಿಜವಾಗ್ಲೂ ಇದರಲ್ಲಿನ ಶಿಶು ಆಗಿದ್ದೀರಿ. ನಾವು ಬೆಳಿಬೇಕಾದ್ರೆ ತುಂಬಾ ದೂರ ಇದೆ. ಎಲ್ಲಾರು ಒಟ್ಟಿಗೆ ಬೆಳೆಯೋಣ, ಎಲ್ಲಾರು ಒಟ್ಟಿಗೆ ಬೆಳೆಯೋಣ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ನಿಮ್ಮ ಮಾತಾಡಿ ಒಳ್ಳೆ ನುಡಿಗಳಿಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಪ್ರಿಯಾಂಕಾ ಮೇಡಮ್ ಮಾತಾಡಿ ಮೇಡಮ್. ತುಂಬಾ ಚೆನ್ನಾಗ್ ಅನ್ನಿಸ್ತು ಗುರೂಜಿ, ಮಾತಾಜಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದೀರಾ. ಫಸ್ಟು ಏನೇನೋ ಆಲೋಚನೆಗಳು ಬಂತು ಸ್ಟಾರ್ಟಿಂಗ್ ಅಲ್ಲಿ. ನಿಮ್ ಇನ್ಸ್ಟ್ರಕ್ಷನ್ ಕೇಳ್ತಾ ಹಂಗೆ ಎಲ್ ಕಳ್ದೋದ್ವಿ ಗೊತ್ತಿಲ್ಲ. ಆಮೇಲೆ ಮ್ಯೂಸಿಕ್ ಆಫ್ ಮಾಡೋ ಮುಂಚೆನೆ ಅಲ್ಲಿವರೆಗೆ ಎಲ್ಲೋಗಿದ್ವಿ ಏನೋ ಅರಿವೇ ಇಲ್ಲ ಒಂಥರ. ಆಮೇಲೆ ನೋಡಿದ್ರೆ ಮ್ಯೂಸಿಕ್ ಮತ್ತೆ ಕೇಳ್ಸಕ್ ಶುರು ಆಯ್ತು. ಆಮೇಲೆ ತಿರ್ಗಾ ಮುಗಿತಾ, ನಾನೇ ಎದ್ದಿಲ್ವಾ ಆ ತರ ಎಲ್ಲ ಫೀಲಿಂಗ್ ಸ್ಟಾರ್ಟ್ ಆಯ್ತು. ಆಮೇಲೆ ಮ್ಯೂಸಿಕ್ ಸ್ಟಾಪ್ ಆದ್ಮೇಲೆ ಗೊತ್ತಾಯ್ತು ಇನ್ನು 10 ನಿಮಿಷ ಮೌನ ಧ್ಯಾನ ಇದೆ ಅಂತ. ಯಾಕೋ ಮೌನ ಧ್ಯಾನದಲ್ಲಿ ಕುತ್ಕೊಳ್ಳೋಕ್ ಇವತ್ತು ಸ್ವಲ್ಪ ಒಂಥರ ಆಯಾಸ ಅನ್ನಿಸ್ತು ಗುರೂಜಿ. ಯಾಕೆ ಅಂತ ಗೊತ್ತಿಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ಅದಕ್ಕಿರ್ಬೋದೇನೋ ಅನ್ಕೊಂಡು ಇನ್ವಾಲ್ವ್ ಆಗಿ ಮಾಡ್ದೆ. ಬಟ್ ಸರಿತಾ ಇಲ್ವಾ ನೀವ್ ಹೇಳ್ಬೇಕು ಗುರೂಜಿ. ಬಟ್ ತುಂಬಾ ಚೆನ್ನಾಗ್ ಅನ್ಸ್ತಿದೆ, ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನಂಬಿಕೆ ಬರ್ತಿದೆ. ಏಕೆಂದ್ರೆ ಒಂದ್ ಕಡೆ 1 hour
ಕೂತ್ಕೋತಿದ್ದಾರಲ್ಲ, ಏನಾದ್ರೂ ಒಂದ್ ಕೆಲ್ಸ ಹುಡ್ಕೊಂಡ್ ಮಾಡ್ತಾ ಇರ್ತೀವಿ, ಏನಾದ್ರು ಒಂದ್ ಕೆದಕ್ತಾ ಇರ್ತೀವಿ. ಸುಮ್ನೆ ಅಂತೂ ಇಲ್ಲಾಂದ್ರೆ ಏನು ಕೆದಕಕ್ ಸಿಕ್ಲಿಲ್ಲ ಅಂದ್ರೆ ಫೋನಲ್ಲಾದ್ರೂ ಅದು ಇದು ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದವ್ರು. ಈಗ ಒಂದ್ ಕಡೆ ಕೂತಿದ್ದೇನೆ ಮಾಡ್ತಿದೀವಿ ಅಂದ್ರೆ ನಿಜಾಗ್ಲೂ ಆಶ್ಚರ್ಯ ಆಗುತ್ತೆ. ಪತ್ರುಜಿ, ಗುರೂಜಿ, ರಂಗನಾಥ್ ಮಾಸ್ಟರ್, ಸ್ವರ್ಣಮಾಲಾ ಅಮ್ಮನವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಅವ್ರ ಮೂಲಕ ನೀವು ಭಾರತಿ ಮೇಡಮ್ ಅವ್ರ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದೀರಾ. ನಿಮ್ಮ ಈ ಕಾರ್ಯಕ್ಕೆ ನಾವ್ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಸಾಲದು ಗುರೂಜಿ, ಮಾತಾಜಿ. ಥ್ಯಾಂಕ್ ಯು. ನೀವು ಮ್ಯೂಸಿಕ್ ಆಗೋವರೆಗೂ ಚೆನ್ನಾಗೇ ಇದ್ರಿ. ಏನು ಒಂದು ನಿಮ್ಮ ವೈಬ್ರೇಷನ್ ಕೂಡ ಆಗಿರ್ಲಿಲ್ಲ. ಆಮೇಲೆ ಒಂದು ಸ್ವಲ್ಪ ಚಾಲನೆ ಬಂತು ನಿಮ್ಮಲ್ಲಿ. ಮ್ಯೂಸಿಕ್ ನಿಲ್ಲಿಸಿದ ಮೇಲೆ, ನಾನು ಮಾತಾಡಿದ್ಮೇಲೆ ಸ್ವಲ್ಪ ಚಾಲನೆ ಬಂತು. ಮತ್ತೆ ಯಥಾ ಪ್ರಕಾರ ಅದೇ ಸ್ಟೇಜ್ಗೆ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಇದು ಕಂಟಿನ್ಯೂ ಮಾಡಿ. ಸ್ವಲ್ಪ ನಿಮ್ಮ ಮನಸ್ಸಿನಲ್ಲಿ ಸ್ಥಿತಿ ಗೊಂದಲ ಇದೆ, ಅದನ್ನ ಸ್ವಲ್ಪ ದೂರ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದೇನಾದ್ರೆ ಕೇಳೋದು, ನೀವು ಧ್ಯಾನ ಮಾಡಿದ ಮೇಲೆ ನಿಮ್ಮ ಆಲೋಚನೆಗಳು, ಬೇಡವಾದ ಆಲೋಚನೆಗಳು ತಲೆಗೆ ಬರ್ತಾ ಇರ್ತದಲ್ಲ, ಅದೆಲ್ಲ ಅವಾಯ್ಡ್ ಆಗಿದೆಯಾ? ಅದೆಲ್ಲ ಅವಾಯ್ಡ್ ಆಗಿ ಮಲ್ಕೊಂಡ ತಕ್ಷಣ ನಿದ್ದೆ ಬರ್ತದ? ನಮ್ಗೆ ತಲೆ ದಿಂಬು ಮೇಲೆ ಇಟ್ಟ ತಕ್ಷಣ ಒಂದು 5 ನಿಮಿಷದಲ್ಲಿ ನಿದ್ದೆ ಮಾಡ್ತೀವ ಅನ್ನೋದು ಆಗ್ಬೇಕು. ಯಾಕೆಂದ್ರೆ ಆವಾಗೇ ನಾವು ಧ್ಯಾನದಲ್ಲಿ ಮುಂದುವರಿತಾ ಇದೀವಿ ಅನ್ನೋದು ನಮ್ಗೆ ಅನುಭವ ಬರ್ತದೆ. ಅದನ್ನ ಯಾರಾದ್ರೂ ಹೇಳೋದಿದ್ರೆ ಹೇಳಿ ಒಂದ್ ಮಾತು. ನಿದ್ದೆ ಬರುತ್ತೆ ಪ್ರಭುಜಿ, ಆದ್ರೆ ಒಂದ್ಸರಿ ಮಧ್ಯದಲ್ಲಿ ಎಚ್ಚರ ಆಗೋದ್ರೆ ಮತ್ತೆ ನಿದ್ದೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಗುರುಜಿ. ಆಲೋಚನೆಗಳು ಅಂತ ಅಲ್ಲ, ಏನೋ ಒಂಥರ ವೈಬ್ರೇಷನ್ ಅಂತ ಬಾಡಿಯಲ್ಲಿ ವೈಬ್ರೇಷನ್ ಅನ್ಸುತ್ತೆ ಪ್ರಭುಜಿ. ನನ್ ಹೆಲ್ತ್ ಇಶ್ಯೂಗೆ ಈಗ ಆಗ್ತಿದ್ಯಾ? ಇಲ್ಲ, ಏನು ಇಲ್ಲ, ಆರಾಮಾಗಿದ್ದೀನಿ, ಆರಾಮಾಗಿ ಎದ್ದಿರ್ತೀನಿ, ಎಲ್ಲ ಮಾಡ್ತಿರ್ತೀನಿ. ಈಗೆಲ್ಲ ಈ ಕ್ಲಾಸ್ ಇಷ್ಟ ಕೆಲಸ ಮುಗಿಸಿ ಅಷ್ಟ್ರಲ್ಲಿ ಸ್ನಾನ ಮಾಡಿ ಕುತ್ಕೋಬೇಕು ಅಂದ್ರೆ ಅಷ್ಟ್ರಲ್ಲಿ ಕುತ್ಕೋತಿದ್ದೆ. ಬಟ್ ಒಂದೊಂದ್ಸರಿ ಆಗಲ್ಲ ಪ್ರಭುಜಿ. ಒಂದೊಂದ್ಸರಿ ಇವತ್ 4:15 ಎಚ್ಚರ ಆಯ್ತು. ಕ್ಲಾಸ್ ಅಟ್ಲೀಸ್ಟ್ 5 ಗಂಟೆ ಕ್ಲಾಸ್ ಕೇಳೋಣ, ಎದ್ದೇಳೋಣ ಅಂದ್ರೆ ಆಗ್ಲಿಲ್ಲ. 5:30 ಆಗ್ಲಿಲ್ಲ ಪ್ರಭುಜಿ. ಆಮೇಲೆ 5:30 ಎದ್ದು ಫ್ರೆಶ್ ಅಪ್ ಆಗಿ ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಯೋಗಾಸನ ಎಲ್ಲ ಮುಗ್ದು ಧ್ಯಾನ ಸ್ಟಾರ್ಟ್ ಆಗೋಗಿತ್ತು. ಆಗ ಕೂಡ ಅಟೆಂಡ್ ಮಾಡಿದೆ. ಆವಾಗ ಈ ಮಟ್ಟಿಗೆ ಧ್ಯಾನ ಆಗ್ಲಿಲ್ಲ. ಬಟ್ ಓಕೆ ಅನ್ಸ್ತು ಗುರೂಜಿ. ಹೀಗೆ ಅಲ್ಲಮ್ಮ, ಎಲ್ಲಾರ್ಗು ಹೇಳ್ತಾ ಇದ್ದೀನಿ, ಎಲ್ಲಾರ್ಗು ಒಬ್ರಿಗೆ ಅಂತಲ್ಲ. ನಮಗೆ ಧ್ಯಾನ ಮಾಡೋಕ್ಕೆ ಬಂದ ಮೇಲೆ ನಮ್ಮ ಆಲೋಚನೆಗಳು ಆದಷ್ಟು ದೂರ ಆಗ್ಬೇಕು. ಆಲೋಚನೆಗಳು ದೂರ ಆದಾಗ ನಮ್ಮ ಆರೋಗ್ಯ ಒಳ್ಳೆ ರೀತಿ ಇರ್ತದೆ. ಆಲೋಚನೆಗಳು ಬಂದಷ್ಟು ನಮ್ಮ ಆರೋಗ್ಯ ಹದಗೆಡ್ತಾ ಇರ್ತದೆ. ಅದಕ್ಕೋಸ್ಕರ ನೀವು ಆಲೋಚನೆಗಳನ್ನ ಮಾಡೋದನ್ನ ಬಿಡಬೇಕು. ಅಕಸ್ಮಾತ್ ಏನಾದ್ರು ಆಲೋಚನೆಗಳು ಆತರ ಬರೋಕ್ ಶುರು ಆಯ್ತು ಅಂದ್ರೆ ಇದೇ ಟೈಮಲ್ಲಿ ಅಲ್ಲ, ನಾನ್ ಧ್ಯಾನದಲ್ಲೇ ಕೂತ್ಕೋಬೇಕು ಅಂತ ಏನಿಲ್ಲ. ಆವಾಗ ಕೂಡ ಒಂದ್ 5 ನಿಮಿಷ ನಿಮ್ಗೆ ಹಾಸಿಗೆ ಆಗಿರ್ಬೋದು, ಚೇರಲ್ಲಿ ಆಗಿರ್ಬೋದು, ಇಲ್ಲ ಬೇರೆ ಕಡೆ ಎಲ್ಲನ ಒಂದು ಔಟ್ ಸೈಡ್ ಅದು ಕೂತಿರ್ದ್ರು ಒಂದ್ 5 ನಿಮಿಷ ಕಣ್ಣು ಮುಚ್ಕೊಂಡು ನಮ್ಮ ಧ್ಯಾನ ಮುದ್ರೆಯಲ್ಲಾಗ್ಬೋದು ಅಥವಾ ಈ ರೀತಿಯಾದ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಮ್ಮ ಶ್ವಾಸನ ನಾವು ಗಮನಿಸ್ತಾ ಇದ್ರೆ ಆ ಆಲೋಚನೆಗಳು ನಮ್ಮಿಂದ ದೂರ ಆಗುತ್ತೆ. ಇದೇ ಟೈಮಲ್ಲಿ ನೀವು ಧ್ಯಾನ ಮಾಡಿ ಅಂತ ಹೇಳಲ್ಲ. ನಮ್ಮ ಬೇಡವಾದಂತ ಆಲೋಚನೆಗಳು ನಮ್ಮ ತಲೆಯಲ್ಲಿ ಬಂದಾಗ ನಾವು ಈ ಕಾರ್ಯನ ನಾವು ಮುಂದುವರಿಸಿದ್ರೆ ಆದಷ್ಟು ಬೇಗ ನಾವು ಎಲ್ಲ ಆಲೋಚನಾ ಮುಕ್ತರಾಗ್ತೀವಿ. ಈ ಒಂದು ಮಾತು ತಿಳಿಸೋಣ ಅಂತಾನೆ ನಾನು ಹೇಳಿದ್ದಷ್ಟೇ. ಥ್ಯಾಂಕ್ ಯು. ಎಲ್ಲರೂ ಅದನ್ನ ತುಂಬ ಫಾಲೋ ಮಾಡಿ. ಎಲ್ಲ ಫಾಲೋ ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ತಲೆಯಿಂದ ಆಲೋಚನೆ ಹೋಗುತ್ತೆ. ಯಾವಾಗ ಆಲೋಚನೆ ಹೋಗುತ್ತೆ ಆವಾಗ ನಮ್ಗೆ ನಿದ್ದೆ ತನ್ನಷ್ಟಿಗೆ ತಾನೇ ಬರ್ತದೆ. ನಿದ್ದೆ ಬಂತು ಅಂದ್ರೆ ನಮ್ಮ ದೇಹದಲ್ಲಿರುವ ಕೆಟ್ಟ ಗುಣಗಳೆಲ್ಲ ಹೋಗುತ್ತೆ, ಆರೋಗ್ಯ ಚೆನ್ನಾಗಾಗತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನಮ್ಗೆ ಹಾಸ್ಪಿಟ್ಲು ಬೇಡ, ಯಾವುದು ಬೇಡ, ನಮ್ಮನ್ನ ನಾವೇ ಸಂಪೂರ್ಣವಾಗಿ ನಿರೋಗಿಯಾಗಿ ಮಾಡ್ಕೊಳ್ಳೋಣ ಧ್ಯಾನದಿಂದ. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಜಿ. ನಾಗರತ್ನ ಮೇಡಮ್. ನಮಸ್ತೆ ಮೇಡಮ್. ಕೇಳಿಸ್ತಿದೆ, ಮಾತಾಡಿ ಮಾ. ವೆಂಕಟರಮಣ ಸರ್ಗೆ ಎಕ್ಸ್ಟ್ರಾ ಧನ್ಯವಾದಗಳು ಹೇಳ್ಬೇಕು. ಯಾಕೆಂದ್ರೆ ತುಂಬಾನೇ ಒಳ್ಳೆ ಒಂದು ಎಲ್ಲರಿಗೂ ಒಂದು ಇಂಟ್ರಡಕ್ಷನ್ ಕೊಟ್ಟಿದ್ದೀರಾ. ಏನು ಅಂತಂದ್ರೆ ಅದೇ ನಮ್ಗೆ ಯಾವಾಗ್ಲಾದ್ರೂ ಒಂಥರ ಕನ್ಫ್ಯೂಷನ್ಸ್ ಎಲ್ಲ ಬಂದು ಮೈಂಡ್ ತುಂಬಿಕೊಂಡಾಗ ಆ ಒಂದ್ 5 ನಿಮಿಷ ನಾವ್ ಎಲ್ಲಿ ಕೂತಿದ್ದೀವಿ ಅಲ್ಲೇ ಕಣ್ಣು ಮುಚ್ಕೊಂಡು ಇದು ಮಾಡಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ ಅದು ತುಂಬಾ ಒಳ್ಳೆ
ಇಂಟ್ರಡಕ್ಷನ್ ಸರ್. ಯಾಕೆಂದ್ರೆ ಸಾಮಾನ್ಯ ಮನುಷ್ಯ ಆದ್ಮೇಲೆ 24 ಗಂಟೆ ಟೈಮು ಯೋಚನೆ ಮಾಡು ಅಂದ್ರೆ ಅದ್ರ ಬೇಕಾದ್ರೆ ಮಾಡ್ತಾನೇ ಇರ್ತೀವಿ. ಧ್ಯಾನ ಮಾಡು ಅಂದ್ರೆ ಆಗಲ್ಲ ಅಷ್ಟೇ. ನಮ್ಗೆಲ್ರಿಗೂ ಆಗಿರೋದು ಯೋಚನೆ ಮಾಡು ಅದ್ರ ಬಗ್ಗೆ ಇದ್ರ ಬಗ್ಗೆ ಬೇಡದೇ ಇರೋದೆಲ್ಲ ತಲೆಗೆ ಹಾಕೊಂಡ್ರೆ ಹಾಕೋತೀವಿ. 1 ಗಂಟೆ ಟೈಮ್ ನೀವು ಸುಮ್ಮನಿರಿ ಅಂದ್ರೆ ಇರಲ್ಲ. ಬಟ್ ಅದನ್ನ ನೀವು ಇಷ್ಟೊಂದು ಕಂಟ್ರೋಲಿಗೆ ತಂದು ನಮ್ಮ ಮೈಂಡ್ಗಳೆಲ್ಲನೂ ನಿಮ್ಮ ಟೈಮ್ನ ವೇಸ್ಟ್ ಮಾಡಿಕೊಂಡು ನಮಗೆ ಟೈಮ್ ಕೊಟ್ಟು ನೀವು 1 ಅವರ್ ನಮ್ಮನ್ನ ಈ ಥರ ಕೂರಿಸ್ತೀರಾ ಅಂತಂದರೆ ನಿಜವಾಗ್ಲೂ ಇವತ್ತು ಏನಪ್ಪ ಅಂದ್ರೆ ನನ್ನ ಅನುಭವ ಇವತ್ತು ಒಂದು 2 ನಿಮಿಷ ಮುಂಚೆ ಕಂಡುಬಿಟ್ಟೆ. ಯಾಕೆಂದರೆ ಯಾವುದೋ ಕಾಲ್ ಬಂದ್ಬಿಡ್ತು, ವಾಷಿಂಗ್ ಮಿಷಿನ್ ಸರ್ವಿಸ್ಗೆ ಏನೋ ಬರ್ತಾರೆ ಅಂತ ಯಾರೋ ನನ್ನ ಮಗ ಕಾಲ್ ಮಾಡಿ ಹೇಳ್ದ, ಅದಕ್ಕೋಸ್ಕರ ಬಿಟ್ಟೆ. ಇಲ್ಲಾಂದ್ರೆ ಇವತ್ತು ತನಕ ಅದು ಇಷ್ಟು ಬೇಗ ಆಗೋಯ್ತಾ, ಅಯ್ಯೋ ಎಂಥ ಟೈಮಲ್ಲಿ ಮಾಡಿಬಿಟ್ಟ ಅಂದ್ಕೊಂಡೆ. ಅದು ಕರೆಕ್ಟ್ ಟೈಮಿಗೆ ಬಂತು. 2 ನಿಮಿಷ ವೇಸ್ಟ್ ಆಯ್ತು ಅಷ್ಟೇ ಸರ್. ತುಂಬ ಧನ್ಯವಾದಗಳು ಸರ್. ಜೊತೆಗೆ ಏನು ಗೊತ್ತಾ, ನಿಮಗೆ ತುಂಬ ತಾಳ್ಮೆ ಇದೆ, ಅದು ನನಗೆ ಗೊತ್ತಾಯ್ತು. ಅದೇ ನನ್ನಂಥವಳು ಯಾರು ಆಗಿದ್ದಿದ್ರೆ ಅಷ್ಟೊಂದು ತಾಳ್ಮೆ ಇರ್ತಿರ್ಲಿಲ್ಲ. ಯಾವ ವಿಷಯಕ್ಕೆ ಅಂದರೆ ಬೆಳಗ್ಗೆ ರೇವತಿ ಮೇಡಮ್ ಹತ್ರ ಯಾರೋ ಏನೋ ಮಾತಾಡಿದ್ರು ಒಂದು ವಿಷಯಕ್ಕೆ, ನಿಜವಾಗ್ಲೂ ಮೇಡಮ್ ಆಗಲಿ ರಂಗನಾಥ್ ಗುರೂಜಿ ಆಗಲಿ ಅವ್ರು ಮಾತಾಡ್ತಾ ಇದ್ದಾರೆ. ಬಟ್ ಆದರೂ ನನಗೆ ತಾಳ್ಮೆನೇ ಕೆಟ್ಟೋಯ್ತು. ಯಾಕೆ ಅಂತ ಅಂದರೆ ಇಷ್ಟೊಂದು ಟೈಮ್ನ ವೇಸ್ಟ್ ಮಾಡಿಕೊಂಡು ಇಷ್ಟೊಂದು ಜನನ ಸೇರಿಸಿ ಮಾಡೋವ್ರ ಮೇಲೆ ಒಂದು ದೊಡ್ಡ ಗೂಬೆ ಆನೆ ಕೂರಿಸ್ತಾರೆ ಅಂತ ಅಂದರೆ ಅದು ಬೇಜಾರಾಗುತ್ತಲ್ವ ಸರ್. ಅದು ನನಗೆ ತುಂಬಾ ನೋಯ್ತು ಸರ್ ನನ್ನ ಮನಸ್ಸಿಗೆ. ರಂಗನಾಥ್ ಜಿ ಏನು ಅನ್ಕೊಂಡ್ರೋ ರೇವತಿ ಅದೇ ನಾನಾಗಿದ್ದರೆ ಕಷ್ಟನೇ ಪಡಿ. ಅದೇ ಅಷ್ಟೊಂದು ಬುದ್ಧಿವಂತರನ್ನ ಅಷ್ಟೊಂದು ಎಜುಕೇಟೆಡ್ಗಳನ್ನೇ ಈ ಥರ ಕ್ರಾಶ್ ಕ್ವಶನ್ ಕೇಳ್ತಾರೆ ಅಂತ ಅಂದರೆ ಈ ನಂತರ ಏನಾದರೂ ಅಲ್ಪ ಸ್ವಲ್ಪ ಜ್ಞಾನಿಗಳಾಗಿದ್ದಿದ್ರೆ ಏನಂತ ಮಾಡ್ತಿದ್ವಿ ಅಂತ ಅನ್ನಿಸ್ತು ಸರ್. ಅದು ನಾನು ಒಂದು 2 ದಿನ ನೀವು ಹೇಳಿದ ಆ್ಯಂಕರಿಂಗ್ ಮಾಡಿದ್ನಲ್ವ, ಆಗ ಅನ್ನಿಸ್ತು. ಆ ಟೈಮಲ್ಲಿ ಏನಾದ್ರು ಕ್ವಶನ್ ಕೇಳಿಸಿದ್ರೆ ನಾನು ಏನಂತ ಆನ್ಸರ್ ಕೊಟ್ಬಿಡ್ತಿದ್ನೋ ಏನೋ. ನಿಜವಾಗ್ಲೂ ಎಷ್ಟು ತಾಳ್ಮೆಗೆ ಆನ್ಸರ್ ಕೊಟ್ಟರು ಅಲ್ವಾ ಅವರು. ರಂಗನಾಥ್ ಗುರೂಜಿ ಅಷ್ಟೊಂದೆಲ್ಲ ಹೇಳಿದ್ರು. ನಮ್ಗೆ ನಿಜವಾಗ್ಲೂ ಇನ್ನೂ ಒಂದು ಪೈಸಷ್ಟು ನಾವು ತಾಳ್ಮೆ ತೊಗೊಂಡಿಲ್ಲ. ನಾವು ಒಂದು ವರ್ಷದಿಂದ ಇದ್ದೀವಿ ಸರ್. ನಿಮಗಿಂತ ನಾನು ಸೀನಿಯರು ಈ ಪಿರಮಿಡ್ ಇದರಲ್ಲಿ ನಾನು ಬಂದಿರೋದ್ರಲ್ಲಿ. ಅದು ವಯಸ್ಸಲ್ಲಿ ಇರ್ಬೋದೇನೋ ಅಂತಲೂ ಅನ್ಕೋತೀನಿ. ಜೊತೆಗೆ ಅಂದರೆ ಇದು ನಾನು ತುಂಬ ದಿವಸದಿಂದನೂ ಇದ್ದೀನಿ ಇಲ್ಲಿ. ಬಟ್ ನಾನು ಬಂದು ತುಂಬ ಲೇಟು, ನಿಧಾನ ಮೆಟ್ಲು ಹತ್ಕೊಂಡ್ಬಂದಿದ್ದೀನಿ. ಅಂದರೆ ತುಂಬ ಕಷ್ಟದಿಂದ ಬಂದು ಈ ಸ್ಟೇಜಿಗೆ ಕೂತಿದ್ದೀನಿ. ಇವತ್ತು ತನಕ ತುಂಬ ಚೆನ್ನಾಗಿ ಧ್ಯಾನ ಆಯಿತು ಸರ್. ಅದೇ ಇನ್ನೊಂದು ನಿಮಿಷ ಅಷ್ಟೇ ಇದ್ಬಿಟ್ಟಿದ್ರೆ ಪೂರ್ತಿ ಆಗಿರೋದು. ಅಯ್ಯೋ ಇಷ್ಟೇ ಹೋಗ್ಲಿ ಬಿಡು ಅಂತ ನನಗೆ ನಾನೇ ತೃಪ್ತಿ ಮಾಡಿಕೊಂಡೆ. ಒಂದು 23 ನಿಮಿಷ, 2 ನಿಮಿಷ ತಾನೇ ವೇಸ್ಟ್ ಆಯಿತು ಬಿಡು, ಹೋಗ್ಲಿ ಕಾಲ್ ಮಾಡಿದ್ದು ಒಳ್ಳೇದಾಯ್ತು ಬಿಡು ಅಂದ್ಕೊಂಡೆ. ಅದು ತುಂಬ ಚೆನ್ನಾಗಿತ್ತು ಸರ್. ಮೌನ ಧ್ಯಾನಕ್ಕೆ ಹೋಗ್ಬೇಕು. ಆಮೇಲೆ ಇನ್ನೊಂದು ಹೇಳಿದ್ರು ಸರ್, ನಾವು ರಾತ್ರಿ ಧ್ಯಾನಕ್ಕೆ ಹೋಗೋಕೆ ನಾವು ಅಣಿ ಹಾಕ್ತಿದ್ದೀವಿ ಅಂತ ಹೇಳಿದ್ರಲ್ಲ, ಅದು ನಿಜವಾಗ್ಲೂ ಖುಷಿ ವಿಷಯ. ಅದು ನೀವು ಒಂಥರ ಮಾಸ್ಟರ್ PT ಮಾಸ್ಟ್ರು ವಿತ್ ಎಕ್ಸಾಮಿನರ್, PT ಎಕ್ಸಾಮಿನರ್ ಆಗಿದ್ದೀರ. ಎಕ್ಸಾಮ್ ನಮ್ಮನ್ನೆಲ್ಲನೂ ನೋಡಿ ಕೂರಿಸಿ ನಾವೇನೇನು ಮಾಡ್ತಾ ಇದ್ದೀವಿ, ನಮ್ಮ ಚಲನವನ್ನೆಲ್ಲ ಗಮನಿಸ್ತಾ ಇದ್ದೀರಾ ಅಂತ ಅಂದರೆ ನಿಜವಾಗ್ಲೂ ಧನ್ಯವಾದಗಳು ಸರ್. ಧನ್ಯವಾದ. ಬೇರೆಯವ್ರಿಗೆ ಅವಕಾಶ ಆಗಲಿ. ಇವತ್ತು ನೈಟ್ಗೆ ನಮ್ಮ ಚಕ್ರಗಳ ಬಗ್ಗೆ ನಂದೇ ಕ್ಲಾಸ್ ಇರ್ತದೆ. ಆ ಚಕ್ರಗಳು ಏನ್ ಮೊನ್ನೆ ಹೇಳಿದ್ದೀನಿ ಅದನ್ನೇ ಇವತ್ತು 7 ಚಕ್ರಗಳದ್ದು ಮಾತ್ರ ಡೀಟೇಲ್ಸ್ ಕೊಡ್ತೀನಿ. ಅದು ಸಂಪೂರ್ಣ ವಿವರಣೆ ಇವತ್ತು 9 ಗಂಟೆ ಬ್ಯಾಚ್ ಅಲ್ಲಿ ಕೊಡ್ತೀನಿ. ಇವತ್ತು ನಂದೇ ಕ್ಲಾಸ್ ಇದೆ, ಅಟೆಂಡ್ ಮಾಡಿ. ಆ ಚಕ್ರದ ಬಗ್ಗೆ ಕೂಡ ಸಂಪೂರ್ಣವಾಗಿ ಮಾಹಿತಿನ ಪಡೀರಿ. ಸರ್ ಧನ್ಯವಾದ. ನಾನು ಯಾಕೆಂದ್ರೆ ಚಕ್ರ ಬಗ್ಗೆ ಅಷ್ಟೊಂದು ಗಮನ ಕೊಡೋಕೆ ಆಗ್ತಾ ಇಲ್ಲ. ಲಕ್ಷ್ಮೀದೇವಿ ಮೇಡಮ್ ನಾವು ಅಲ್ಲಿ ಕ್ಲಾಸಲ್ಲೂ ಕೇಳಿದೆ. ನನಗೊಂದಿನ ಸಪ್ರೇಟಾಗಿ ಒಂಚೂರು ನಿಮ್ಗೆ ಫೋನ್ ಮಾಡ್ತೀನಿ ಅಂತ. ಪಾಪ ಅವ್ರು ಬ್ಯುಸಿ ಇರ್ತಾರೆ, ಯಾಕೋ ಈ ನಡುವೆ ಕಾಣ್ತಾ ಇಲ್ಲ ಲಕ್ಷ್ಮೀಕಾಂತಮ್ಮ ಮೇಡಮು. ಅವ್ರನ್ನೇ ಕೇಳಬೇಕು ಅನ್ಕೊಂಡೆ. ಚಕ್ರ ಧ್ಯಾನದ ಬಗ್ಗೆ ನನಗಷ್ಟಿಲ್ಲ, ಅದು ನನ್ನ ತಂಗಿಗೆ ಚೆನ್ನಾಗಿ ಆಗ್ತಾ ಇದೆ. ನಾನು ಆಗ್ಲೇ ಹೇಳ್ತಾ ಮೇಡಮ್ ಧ್ಯಾನದ ಬಗ್ಗೆ ಧ್ಯಾನ ಮಾಡೋದಕ್ಕೆ ಅಂತಲ್ಲ, ಚಕ್ರಗಳು ಅಂದ್ರೆ ಏನು, ಚಕ್ರದ ಬಗ್ಗೆ ವಿವರಣೆ ಸಂಪೂರ್ಣವಾಗಿ ಕೊಡ್ತೀನಿ, ಅದನ್ನ ಗಮನಿಸಿ ಅಂತ ಹೇಳ್ತಾರೆ. ಯಾಕಂದ್ರೆ ಅದೇ ಸಬ್ಜೆಕ್ಟ್ ಕೊಟ್ಟಿರೋದು ನನಗೆ. 7 ಚಕ್ರಗಳು ಅಂತ ಕೊಟ್ಟಿದ್ದಾರೆ. ಅದನ್ನ ಸಂಪೂರ್ಣವಾಗಿ ವಿವರಣೆ ಕೊಡ್ತೀನಿ. 9:30 ಕ್ಲಾಸ್ಗೆ 9 ಗಂಟೆ ಕ್ಲಾಸ್ಗೆ ಎಲ್ಲ ಅಟೆಂಡ್ ಮಾಡಿ ಅಂತ ಹೇಳ್ತೀನಿ. ಎಲ್ಲ ಕ್ಲಾಸಲ್ಲಿ ಅಟೆಂಡ್ ಆಗಿರ್ತೀನಿ. ಅದು ನೀವು ಹೇಳ್ದಂಗೆ ಸ್ವಲ್ಪ ಏನಾದ್ರು ಮಿಸ್ಟೇಕ್ ಇದ್ರೆ ತಿದ್ಕೋಬಹುದು ಇವತ್ತು. ಹೌದು, ಧನ್ಯವಾದಗಳು. ಇವತ್ತೊಂದು ಮೆಸೇಜ್ ಹಾಕಿದ್ದೀನಿ. ಆ ಮೆಸೇಜ್ ನ ನೋಡಿ ನಮ್ಗೆ ಯಾಕೆ ಕೋಪ ಮಾಡ್ಕೋಬೇಕಮ್ಮ. ಆ ಮೆಸೇಜ್ ನೋಡಿದ್ರೆ ಭಾರತಿ ಮೇಡಮ್ ಓದಿದ್ದಾರೆ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸುಭದ್ರಾ ಮೇಡಮ್ ಬಂದಿದ್ದಾರೆ ನೋಡಿ, ಮಾತಾಡ್ತಿರ ಸುಮ್ನೆ ಕೂತಿದ್ದಾರೆ. ನಮಸ್ತೆ ಸರ್. ಇಲ್ಲ, ನಾಗರತ್ನಮ್ಮ ಅವ್ರು ಮಾತಾಡ್ತಾ ಇದ್ರಲ್ಲ, ಅದರಿಂದ ಸುಮ್ನಿದ್ದೆ, ಅನ್ಮ್ಯೂಟ್ ಮಾಡ್ಕೊಂಡೆ. ಅವ್ರು ಮುಗಿಲಿ ಆಮೇಲೆ ಮಾತಾಡೋಣ ಅಂತ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಭಾರತಿ ಮೇಡಮ್. ಇವತ್ತು ಪದೇ ಇನ್ನೂ ಹೆಚ್ಚು ಶ್ವಾಸದ ಮೇಲೆ ಧ್ಯಾಸ ಇಡೋದಕ್ಕೆ ಅನುಕೂಲ ಆಯ್ತು ಸರ್, ದಿನಾಗ್ಲೂಗಿಂತ. ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ನಂದು. ಧನ್ಯವಾದಗಳು. ಅಶ್ವಿನಿ ಮೇಡಮ್ ಧನ್ಯವಾದಗಳು ಸರ್. ನಿಮ್ಗೂ ಧನ್ಯವಾದಗಳು, ಭಾರತಿ ಮೇಡಮ್ಗೂ ಧನ್ಯವಾದಗಳು. ಚೆನ್ನಾಗಿ ಕ್ಲಾಸ್ ನಡೆಸ್ಕೊಡ್ತಿದ್ದೀರಾ ಇಬ್ರು, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಗುರುಮಾತೆ.
ಎಲ್ಲಾ ಮಾಸ್ಟರ್ಸ್ಗೂ ನಮಸ್ಕಾರ. ತುಂಬಾ ದಿನ ಆಗಿತ್ತು ನಾನು ಎಲ್ರನ್ನೂ ನೋಡಿ. ನಾಗರತ್ನಮ್ಮ ಮೇಡಮ್, ನೀವು ಕಾಣಿಸ್ತಿಲ್ಲ ಮೇಡಮ್. ಮತ್ತೆ ಜ್ಯೋತಿ ಅಂಜನ್ ಮೇಡಮ್, ಮತ್ತೆ ಮೇಡಮ್ ಎಲ್ರು ನಿಮ್ಮನ್ನ ನೋಡ್ಬೇಕಂತೆ. ನಿಮ್ಮನ್ನ ನೋಡ್ಬೇಕಂತೆ. ಹೌದಾ? ಯಾರು ಹೇಳಿದ್ರು? ಇಲ್ಲಿ ಬರ್ತಿದೆ. ನಾಗರತ್ನಮ್ಮ ಮೇಡಮ್ ಕೇಳ್ತಿದಾರೆ, ಅವ್ರು ಕಾಣ್ತಿಲ್ಲ ಅಂತ. ಇಲ್ಲ, ನಾನು ವಿಡಿಯೋ ಆನ್ ಮಾಡ್ಕೊಂಡ್ಬಿಟ್ಟಿದೀನಿ, ಕೇಳ್ಬಾರ್ದು ಅಂತ. ಇಲ್ಲ ಮೇಡಮ್, ಕಾಣ್ತಿಲ್ಲ. ಇಲ್ಲ, ಕಾಣ್ತಾ ಇದ್ದೀನಿ. ಭಾರತಿ ಮೇಡಮ್ ಏನೋ ಟ್ರಿಕ್ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತು. ಮತ್ತೆ ಸುಭದ್ರಮ್ಮ ಮೇಡಮ್ ಕಾಣ್ತಿಲ್ಲ ಅಂತ ಹೇಳ್ತಿದ್ದಾರೆ. ವಿಡಿಯೋ ಬರ್ತಾ ಇಲ್ವಾ? ಗುರುಜಿ ವಿಡಿಯೋ ಕಾಣ್ತಾ ಇಲ್ವಾ? ಕಾಣ್ತಾ ಇದೆ ಮೇಡಮ್. ಈಗ ಕಾಣ್ತಿದೆ ಮೇಡಮ್. ಸುಭದ್ರಮ್ಮ ನೀವು ಕಾಣ್ಲಿಲ್ಲ. ಅಶ್ವಿನಿ ಮೇಡಮ್ ನಮಸ್ತೆ. ಅಶ್ವಿನಿ ಮೇಡಮ್, ತ್ರಿವೇಣಿ ಮೇಡಮ್ ಮತ್ತೆ ಗೀತಾ ಮೇಡಮ್ ಎಲ್ರು ನೋಡ್ತಾ ಇದೀವಿ. ತುಂಬಾ ದಿನ ಆಗಿತ್ತು. ಉಮಾದೇವಿ ಮೇಡಮ್ ನೀವು ಆನ್ ಮಾಡ್ಕೊಳ್ಳಿ, ನೋಡ್ಬಿಡೋಣ. ಬೆಳಿಗ್ಗೆ ಹೊತ್ತು ಆಗ್ಲಿಲ್ಲ, ಸ್ವಲ್ಪ ಸ್ಲೋ ಆಗಿದ್ದೀನಿ. ಎಲ್ಲಾ ಕ್ಲಾಸಲ್ಲೂ ಅಟೆಂಡ್ ಮಾಡೋಣ ಅನ್ಕೊಂಡಿದೀನಿ, ಆದ್ರೆ ಆಗಿಲ್ಲ. ಇನ್ಮೇಲೆ ಮಾಡೋಣ. ಎಲ್ರು ನೋಡಿ ಖುಷಿ ಆಯ್ತು. ಭಾರತಿ ಮೇಡಮ್ ನಿರೂಪಣೆ ಸೂಪರ್. ಈಗ ತಾನೇ 10 ನಿಮಿಷ ಆಯ್ತು ನಾನು ಜಾಯ್ನ್ ಆಗಿ. ನಮ್ಮ ವೆಂಕಟರಾಮ್ ಸರ್ ಒಳ್ಳೆ ಅದ್ಭುತವಾದ ಮಾಸ್ಟರ್ ಅಂತ ಈಗ ಗೊತ್ತಾಗ್ತಾ ಇದೆ ನೋಡಿ. ಏನಂತಾರೆ, ಕಣ್ಣೀರಿನ ಬಾಷ್ಪ ನನ್ಗೆ ತುಂಬಿ ಹೋಗಿದೆ. ಪ್ರೀತಿಯ ಸಂತೋಷದ ಬಾಷ್ಪ ಅಂತ ಏನ್ ಹೇಳ್ತಾರೆ. ಥ್ಯಾಂಕ್ ಯು ಸರ್. ಏಕೆ ಅಂತಂದ್ರೆ ಸ್ವಲ್ಪ ದಿನಗಳಲ್ಲಿ ನಾನು ತೊಡಗಿಸ್ಕೊಳಕ್ ಆಗದೆ ಇದ್ದಾಗ ಸರ್ ಈ ಕ್ಲಾಸ್ನಲ್ಲಿ ಬನ್ನಿ ಅಂತ ಹೇಳಿದ್ದಕ್ಕೆ ಅವರು ನಿಜಕ್ಕೂ ಕೂಡ ಏನಂತಾರೆ ವಿಧೇಯತವಾಗಿ ಎಲ್ಲಾ ಕ್ಲಾಸ್ಗಳಲ್ಲೂ ಅಟೆಂಡ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದೆ. ಮತ್ತೆ ಅವರೊಬ್ರು ಪರಿಪೂರ್ಣವಾದ ಮಾಸ್ಟರ್ ಅಂತಾನೂ ಕೂಡ ಗೊತ್ತಾಗ್ತಾ ಇದೆ. ಎಲ್ಲಾ ಮಾಸ್ಟರ್ ಅಷ್ಟೇ, ನಾಗರತ್ನಮ್ಮ ಮೇಡಮ್, ಗೀತಾ ಮೇಡಮ್ ಮತ್ತೆ ಭಾರತಿ ಮೇಡಮ್. ತುಂಬಾ ಸಂತೋಷ ಆಯ್ತು. ಆಯ್ತು, ಇನ್ನ ಮಾಸ್ಟರ್ಸ್ಗೆಲ್ಲ ಅವಕಾಶ ಕೊಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಜಿ. ಮೊದ್ಲು ಸರ್ ಅಂತ ಇದ್ದೆ, ಇವಾಗ ಗುರೂಜಿ ಅಂತ ಎಲ್ರು ಹೇಳದ್ ಕೇಳಿ ನಾನು ಗುರೂಜಿ ಅಂತ ಇದ್ದೀನಿ. ಥ್ಯಾಂಕ್ ಯು ಸರ್. ಸ್ಥಾನ ಸಂಪಾದನೆ ಮಾಡಬೇಕಾದ್ರೆ ಇನ್ನ ತುಂಬಾ ಕಷ್ಟ ಪಡ್ಬೇಕು ಮೇಡಮ್ ನಾನು. ಇಲ್ಲ, ಅಷ್ಟು ಕಷ್ಟ ಬೇಡ ಸರ್. ಯಾಕೆಂದ್ರೆ ನೀವು ಏನಕ್ಕೆ ಇದೆಲ್ಲ ಸಾಧ್ಯ ಆಗ್ತಿದೆ ಅಂತಂದ್ರೆ ಅವರು ಕ್ಲಾಸ್ ಅಟೆಂಡ್ ಮಾಡ್ತಾರೆ, ಧ್ಯಾನ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆಲ್ಲಾನು ಸಾಧ್ಯತೆ ಆಗ್ತಾ ಇದೆ. ಇದ್ರಲ್ಲೇ ಗೊತ್ತಾಗ್ತಿದೆ ಹೆಂಗ್ ಸಾಧ್ಯ ಈಗ ಈ ತರ ಆಗೋದಕ್ಕೆ ಅನ್ನೋದಕ್ಕೆ ನಮ್ಮ ವೆಂಕಟರಾಮ್ ಸರ್ ಸಾಕ್ಷಿ. ಓಕೆ ಭಾರತಿ ಮೇಡಮ್, ನಿಮ್ದು ನಿರೂಪಣೆ ಅದ್ಭುತವಾಗಿದೆ. ಥ್ಯಾಂಕ್ ಯು. ನಿಮ್ಮ ಸಲಹೆ ಮೇರೆಗೆ ಮಾಡ್ತಾ ಇದೀವಿ. ನೀವ್ ಹೇಳಿದ್ರೆ ನಾವು ತಿದ್ಕೊಳ್ತೀವಿ ಏನಾದ್ರು ತಪ್ಪಿದ್ರೆ. ನೆಕ್ಸ್ಟ್ ಗೆ ಬೆಳಗ್ಗೆ ಕ್ಲಾಸ್ ನಿರೂಪಣೆಗೆ ಬರ್ಬೇಕು, ಅದಾದ್ಮೇಲೆ ಟಿವಿಲ್ ಬರ್ಬೇಕು. ನಿರ್ದೇಶಕರು ನೀವು ಏನ್ ಹೇಳಿದ್ರೆ ಹಂಗ್ ಮಾಡೋಣ. ಅಷ್ಟೇ ನೋಡಿ, ವೆಂಕಟರಮಣ್ ಸರ್ ಹೇಳಿದ್ರಲ್ಲ, ನೀವೇನ್ ಹೇಳ್ತಿರೋ ಹಾಗೆ ನಡ್ಕೊಂಡು ಹೋಗ್ತೀವಿ ಅಷ್ಟೇ. ನಿರ್ದೇಶಕರು ಹೇಳದ್ಮೇಲೆ ಮುಗೀತು, ಇನ್ನೇನು ಮಾತಿಲ್ಲ. ಓಕೆ, ಡೈರೆಕ್ಟರ್ ಅಂತ ಹೌದೌದು ಡೈರೆಕ್ಟರ್ ಅಂತ ಹೇಳ್ತಾ ಇದ್ದೀರಿ. ಡೈರೆಕ್ಟರ್ ಅಂತ ನಾನು ಕೂಡ ಹೇಳ್ತೀನಿ. ಓಕೆ ಸರ್, ಮುಂದಿನ ದೊಡ್ಡ ಮೂವಿಲೂ ಸಹ ನಾವೆಲ್ಲರೂ ಆಧ್ಯಾತ್ಮಿಕ ಚಿತ್ರಕ್ಕೆ ಅಣಿಯಾಗೋಣ ಅಂತ ಹೇಳ್ತಾ ಸಮಯ ಆಗ್ತಾ ಇದೆ. ಎಸ್ ಮೇಡಮ್, ಇನ್ನ ಮಾಸ್ಟರ್ ಒಂದಿಬ್ರಿಗೆ ಅವಕಾಶ ಕೊಟ್ಟು ಸಂಪನ್ನ ಮಾಡಿ ಮೇಡಮ್. ಥ್ಯಾಂಕ್ ಯು. ಗೀತಾ ಮೇಡಮ್. ಎಸ್ ಮ್ಯಾಮ್, ನಮಸ್ತೆ. ನಮಸ್ತೆ ಮಾಸ್ಟರ್ಸ್, ನಮಸ್ತೆ ಎಲ್ಲ ಬಂಧುಗಳಿಗೂ. ಇವತ್ತು ಮಧ್ಯಾಹ್ನ ವೇದಿಕೆಯಲ್ಲಿ 3 ಗಂಟೆಯಿಂದ 4:30 ತನಕ ನಡೆಯುವಂತ ಕಾರ್ಯಕ್ರಮದಲ್ಲಿ ಇವತ್ತು ನಿಜವಾದ ಪುಷ್ಪಾರ್ಚನೆ ಎಂಬುದ್ರ ಬಗ್ಗೆ ವಿಷಯ ತಿಳ್ಕೊಳಕ್ಕೆ ಅತ್ಯುತ್ತಮವಾದ ವೇದಿಕೆ ಅಂತ ಹೇಳ್ಬಹುದು. ಹಾಗಾಗಿ ಎಲ್ಲರೂ ಆಸಕ್ತಿಯಿಂದ ಭಾಗವಹಿಸೋಣ ಮಾಸ್ಟರ್ಸ್. ಇವತ್ತಿನ ಧ್ಯಾನ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ಸ್ವಲ್ಪ ಲೇಟ್ ಆಗಿ ಮೇಡಮ್, ಸಿಗ್ನಲ್ ಇರೋ ಕಡೆ ಬನ್ನಿ. ಮಾಸ್ಟರ್ಸ್, ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ಕಾಣುತ್ತೆ ನೋಡಿ. ನೆಟ್ವರ್ಕ್ ಹೌದಾ? ವಾಯ್ಸ್ ಕೇಳಿಸ್ಲಿಲ್ವಾ? ಈಗ ಸುರಾಯ್ತು, ಮತ್ತೆ ಹಂಗೆ ಹೋಗುತ್ತೆ. ಬನ್ನಿ. ಹೌದಾ? ಓಕೆ ಮ್ಯಾಮ್, ಆಯ್ತು. ಮಧ್ಯಾಹ್ನ ವೇದಿಕೆಯಲ್ಲಿ ನಿಜವಾದ ಪುಷ್ಪಾರ್ಚನೆ ಎಂಬ ಟಾಪಿಕ್ ಬಗ್ಗೆ ಮಾಹಿತಿ ಚೆನ್ನಾಗಿ ಇದೆ, ಉತ್ತಮವಾಗಿ. ಹಾಗಾಗಿ ಎಲ್ಲರೂ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸೋಣ ಅಂತ ಹೇಳ್ತಾ, ಇವತ್ತಿನ ಧ್ಯಾನ ಆಗಿರ್ಬೋದು ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಹಾಕಿದ್ದೀನಿ ನೋಡಿ. ಬೇರೆ ಇನ್ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ ಮೇಡಮ್, ಮಾತಾಡೋರಿದ್ರೆ. ಇನ್ನೊಬ್ಬರಿಗೆ ಅವಕಾಶ ಕೊಡಿ, ಸಮಯ ಆಗ್ತದೆ.
ಇನ್ನೊಬ್ರಿಗೆ ಅವಕಾಶ ಕೊಡಿ ಯಾರಿಗನ್ನ. ಜಯಶ್ರೀ ಮೇಡಮ್ ಮಾತಾಡಿ. ಇಲ್ಲ ಅಂದ್ರೆ ಸಂಪನ್ನಗೊಳಿಸೋಣ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಇವತ್ತು ಧ್ಯಾನ ಚೆನ್ನಾಗಿತ್ತು, ತುಂಬಾ ಡೀಪ್ ಆಗಿ ಹೋಗಿದ್ದೆ. ಆಮೇಲೆ ಆಕ್ಚುಲಿ ನಾನು ಆರ್ಥ್ರೈಟಿಸ್ ಪೇಷಂಟ್, ಇಷ್ಟೊತ್ತು ಕೂರೋಕ್ ಚಾನ್ಸೇ ಇಲ್ಲ. ಇಲ್ಲಿ ಆರಾಮಾಗಿ 1 hour ಹೇಗ್ ಹೋಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿದೆ ಸರ್. ನಿದ್ರೆ ಸ್ವಲ್ಪ ಪರವಾಗಿಲ್ಲ, ಮಧ್ಯದಲ್ಲಿ ಡಿಸ್ಟರ್ಬ್ ಆಗ್ತಾ ಇದೆ. ಮೊದಲು ಸರಿ ನಿದ್ರೆ ಮಾಡಕ್ ಆಗ್ತಿರ್ಲಿಲ್ಲ ನನಗೆ, ಈಗ ಪರವಾಗಿಲ್ಲ ಸರ್. ಫ್ಯಾನ್ ಹಾಕ್ತಾ ನಿದ್ರೆನೆ ಮಾಡ್ತಿರ್ಲಿಲ್ಲ, ಈಗ ಫ್ಯಾನ್ ಇಲ್ದೆ ನಿದ್ರೆ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿ ಧ್ಯಾನ ಮಾಡ್ತಾ ಇದ್ದೀರಾ. ನಿಜವಾಗ್ಲು ನಿಮ್ಗೆ ನಿಮ್ಮ ತಾಳ್ಮೆಗೆ ನಾನೇ ನಮಸ್ತೆ ಅಂತ ಹೇಳ್ತಿದೀನಿ. ನೀವು ಅದೇ ರೀತಿ ಕಂಟಿನ್ಯೂ ಮಾಡಿ. ಆ ಧ್ಯಾನ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಆದಷ್ಟು ನಿಮ್ಮ ನೋವುಗಳೆಲ್ಲ ಕಡಿಮೆ ಆಗುತ್ತೆ. ಆಗ್ಲಿ ಅಂತ ನಾನು ಪತ್ರಿಜಿನ ರಿಕ್ವೆಸ್ಟ್ ಮಾಡ್ತೇನೆ. ಥ್ಯಾಂಕ್ ಯು ಮೇಡಮ್. ಸಂಪನ್ನ ಶಶಿಕಲಾ ಮೇಡಮ್, ಯಾರೋ ಶಶಿಕಲಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಸರ್. ಕೊಡಿ ಆಪ್ಷನ್ ಕೊಡಿ ಮೇಡಮ್. ಮಾತಾಡಿ ಶಶಿಕಲಾ ಮೇಡಮ್ ಅವರ ವಿಡಿಯೋ ಆನ್ ಮಾಡ್ಕೊಂಡು ಮಾತಾಡಿ. ಶಶಿಕಲಾ ಮೇಡಮ್ ಕೇಳಿಸ್ತಿಲ್ವಾ? ಕೇಳಿಸ್ತಿಲ್ಲ. ಮಾತಾಡಿ. ಧ್ಯಾನದ ತುಂಬಾ ಚೆನ್ನಾಗಿ ಆಯ್ತು. ಬೆಳಗ್ಗೆ ಟೈಮು ಯೋಗ ಚೆನ್ನಾಗಿ ನಡೆಸ್ಕೊಡ್ತೀರಾ. ಯೋಗ ಇದು ಗುರೂಜಿ, ನೀವು ಶ್ರೀ ಪತಂಜಲಿ ಯೋಗದಲ್ಲಿ ಹೋಗ್ತಿದ್ರ? ಹೌದು ಹೋಗ್ತಾ ಇದ್ರ? ಪತಂಜಲಿ ಯೋಗದಲ್ಲೇ ಕಲ್ತಿದ್ದೀನಿ. ನಾವುನು ಸುಮಾರು ವರ್ಷ ಅಲ್ಲಿ ಹೋಗಿದೀವಿ, ಹಂಗಾಗಿ ಅದಕ್ಕೆ ಅದೇ ತರ ಮಾಡಿಸ್ತಿರಲ್ಲ, ಅದಕ್ಕೆ. ಪತಂಜಲಿ ಯೋಗದಲ್ಲಿ ಹೋಗಿರೋರು ಮಂತ್ರ ಹೇಳಿದ ತಕ್ಷಣ ಅವರೇ ಅಂತ ಗೊತ್ತಾಗ್ಬಿಡ್ತದೆ. ಎಲ್ಲಾರು ಆದಷ್ಟು ಯೋಗ ಆಸನ ಚೆನ್ನಾಗಿ ಮಾಡಿದ ತಕ್ಷಣ ನಮ್ಗೆ ಏನಾಗುತ್ತೆ ಅಂದ್ರೆ, ಧ್ಯಾನ ಮಾಡೋದಕ್ಕೆ ತಕ್ಷಣ ನಮ್ಗೆ ಒಂದ್ ಎನರ್ಜಿ ಬರ್ತದೆ. ಯೋಗ ಮಾಡ್ಲಿಲ್ಲ ಅಂದ್ರೆ ಹಂಗೆ ಕೂತ್ಕೊಂಡ್ರೆ ಎನರ್ಜಿ ಬರೋದಿಲ್ಲ, ಯೋಚನೆಗಳು ಜಾಸ್ತಿ ಬರ್ತದೆ. ನೀವು ಬೇಕಾದ್ರೆ ಒಂದ್ಸರಿ ಪ್ರಯತ್ನ ಮಾಡಿ ನೋಡಿ. ಯೋಗಾಸನ ಮಾಡ್ಬಿಟ್ಟು ಆಮೇಲೆ ನಾವು ಪ್ರಾಣಾಯಾಮ ಮಾಡಿ ಧ್ಯಾನಕ್ಕೆ ಕೂತ್ಕೊಳ್ಳಿ. 2 ನಿಮಿಷದಲ್ಲಿ ನಾವು ಸಂಪೂರ್ಣವಾಗಿ ಧ್ಯಾನಸ್ಥರಾಗ್ತೀವಿ. ಆಮೇಲೆ ನಮ್ದು ಕಂಪ್ಲೀಟ್ ಎಚ್ಚರಿಕೆ ಬರ್ಬೇಕಾದ್ರೆ 1 hour ಕೂಡ ಬೇಕಾಗುತ್ತೆ, ಅಷ್ಟು ಧ್ಯಾನಸ್ಥರಾಗ್ತೀರಿ. ಅದಕ್ಕೆ ದಯವಿಟ್ಟು ಯೋಗ ಮಾಡಿ. ಯೋಗ ಮಾಡಿದ್ರೆ ಧ್ಯಾನ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದು ಬೆಳಗ್ಗೆ ಹೊತ್ತು ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೇದು. ಪ್ರಯತ್ನ ಮಾಡಿ ಅಮ್ಮ, ಎಲ್ಲಾರು ಯೋಗ ಮಾಡಿ. ಧ್ಯಾನ ಈಸಿಯಾಗಿ ನಮ್ಗೆ ಯಾವ ಯೋಚನೆನೂ ಬರೋದಿಲ್ಲ. ಅಲ್ಲಿ ಸ್ವಲ್ಪ ಆಯಾಸ ಆಗಿರ್ತದೆ, ದೇಹ ಎಲ್ಲ ಹಗುರವಾಗಿರ್ತದೆ. ಕೂತ್ಕೊಂಡ ತಕ್ಷಣ ಧ್ಯಾನಕ್ಕೆ ಹಂಗೆ ನಮ್ಮ ಮನಸ್ಸು ಅಷ್ಟು ನಿರ್ಮಲವಾಗಿರ್ತದೆ. ಪ್ರಯತ್ನ ಮಾಡಿ. ಥ್ಯಾಂಕ್ ಯು. ಬೇಕು ಗುರು. ಇದು ಯೋಗ ಬೇಕು, ಆತ್ಮಕ್ಕೆ ಧ್ಯಾನ ಬೇಕು. 2 ಇದ್ರೇನೆ ಚೆನ್ನಾಗಿ, ಹಂಗಾಗಿ 2 ಮಾಡ್ಬೇಕು. ಸರಿ, ಅದನ್ನ ಹೇಳ್ತಾ ಇದೀನಿ. ಎಲ್ಲಾರು ಅದನ್ನ ಫಾಲೋ ಮಾಡಿ. ಆದಷ್ಟು ನಾವು ಧ್ಯಾನಿಗಳಾಗೋಣ. ಎಲ್ಲ ವಸುದೈವ ಕುಟುಂಬಂ. ಥ್ಯಾಂಕ್ ಯು ಮೇಡಮ್. ಸಂಪನ್ನಗೊಳಿಸಿ. ಥ್ಯಾಂಕ್ ಯು ಸರ್. ಈಗ ಚಾಟ್ ಬಾಕ್ಸ್ ಅಲ್ಲಿ ಎಲ್ರು ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಯೋಗ ಚೆನ್ನಾಗ್ ಮಾಡಿದಾರಂತೆ, ಧ್ಯಾನ ಮಾಡ್ತಾ ಇದಾರಂತೆ. ನಿಮ್ಗೆ ಎಲ್ಲಾರು ಥ್ಯಾಂಕ್ಸ್ ಹೇಳಿದ್ದಾರೆ. ನಿಮ್ ಪರವಾಗಿ ನಾನು ಸರಿ ಹೇಳಿದೀನಿ. ಥ್ಯಾಂಕ್ ಯು. ನೀವು ಸಮಯ ತಗೊಂಡು ನಮ್ಗೆ ಚಾಟ್ ಬಾಕ್ಸ್ ಅಲ್ಲಿ ಇದ್ ಮಾಡ್ತಿರಲ್ಲ, ಅದು ತುಂಬಾ ಥ್ಯಾಂಕ್ಸ್. ಅದೇ ತರ ನಮ್ಮ ವಿಡಿಯೋಗಳು ಬರುತ್ತೆ. ಮಹಾ ಅವತಾರ್ ಫೌಂಡೇಶನ್ ಟಿವಿ ಇದೆ, ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿ ಒಂದು ವಿಡಿಯೋಸು ಬರುತ್ತೆ. ಆ ಪ್ರತಿ ಒಂದು ವಿಡಿಯೋನು ನೋಡಿ, ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ನಿಮ್ಗೆ ಏನೂ ಕಮೆಂಟ್ ಮಾಡಕ್ ಬರ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಚೆನ್ನಾಗಿದೆ ಅಂತ ಒಂದು ಇದ್ ಮಾಡಿ, ಒಂದು ಥಮ್ಸ್ ಅಪ್ ಮಾಡಿ. ನಮಗೂ ಖುಷಿ ಆಗತ್ತೆ. ಅದನ್ನ ನೋಡಿದವ್ರು ಎಲ್ರೂನು ಎಲ್ಲಾ ಒಳ್ಳೊಳ್ಳೆ ವಿಷಯಗಳೇ ಬರುತ್ತೆ. ಆ ಎಲ್ಲಾ ವಿಷಯಗಳನ್ನು ಅವರು ಬೇರೆಯವರು ನೋಡೋದಕ್ಕೆ ಸಹಕಾರ ಆಗತ್ತೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತ ಮಹಾ ಅವತಾರ್ ಫೌಂಡೇಶನ್ ನ ಎಲ್ಲಾ ಸಿಬ್ಬಂದಿಗಳಿಗೂ ನಾವು ಒಂದು ಥ್ಯಾಂಕ್ಸ್ ಹೇಳೋಣ. ಯಾಕೆಂದ್ರೆ ಅವ್ರು ನಾವು ಕೇಳಿದ ತಕ್ಷಣ ಅವ್ರಿಗೊಂದು ಮ್ಯೂಸಿಕ್ ಹಾಕ್ತಾರೆ, ಎಲ್ಲಾ ಮಾಡ್ತಾರೆ. ಹಾಗಾಗಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ನಾವು ಕೃತಜ್ಞರಾಗೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಗಾಗಿ ಮೀಸಲಿಟ್ಟು ಬಂದು ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದ. ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಶಶಿಕಲಾ ಮ್ಯಾಮ್ ಥ್ಯಾಂಕ್ ಯು. ಲಕ್ಷ್ಮಿ ಮೇಡಮ್ ಅವ್ರು ಥಮ್ಸ್ ಅಪ್ ಇದನ್ನೇ ಸುರಿಸ್ತಾ ಇದ್ದಾರೆ. ಥ್ಯಾಂಕ್ ಯು.